ಒಂದ್ ನಿಮಿಷ ವಿಕ್ರಾಂತ್ ಅವ್ರೆ. ಸುಮನಾ, ಇವತ್ತು ಯಜಮಾನ್ರು ಗಾಯತ್ರಿ ಅಮ್ಮೋರ್ಗೆ, ವಲ್ಲಭಾವ ನಿನ್ ಗಂಡ ತಿಲೋತ್ತಮ ಅತ್ತೆಗೆ ತಾಯಂದ್ರ ದಿನದ ಶುಭಾಶಯಗಳು ಅಂತ ಹೇಳಿದ್ರೆ ಅದನ್ನ ಕೇಳಕ್ಕೆ ಸಂತೋಷ ಆಗುತ್ತೆ. ನಿನಗ್ ನೀನೇ ಹೇಗ್ ಹೇಳ್ಕೊತ್ಯಾ? ನಾನು ಅಮ್ಮ ಆಗ್ತಿದ್ದೀನಲ್ವಾ, ಅದಕ್ಕೆ ಸೆಲೆಬ್ರೇಟ್ ಮಾಡ್ಕೋತಿದ್ದೀನಿ. ನಿನ್ ತಲೆ ಕಣೆ. ನಿನ್ಗೆ ಮಗನೋ ಮಗಳೋ ಹುಟ್ಟಿದ್ರೆ ಆಗ ಅವರು ವಿಶಸ್ ನಿನಗೆ ಹೇಳ್ತಾರೆ. ಅಲ್ಲಿವರೆಗೂ ಕಾಯಕ್ಕಾಗಲ್ವಾ? ನೀವೆಷ್ಟು ವರ್ಷಕ್ಕಾದ್ರಿ ಚಿಕ್ಕಮ್ಮ? ಮಕ್ಳ ಮರಿನಾ? ಏನು ಇಲ್ದಿರ ಬಂಜೆ ನೀವು. ನನಗ್ ಹೇಳಕ್ ಬರ್ಬೇಡಿ. ಅಯ್ಯೋ, ನನಗೆ ಹೊಡಿತೀಯ ನಿನ್ನ? ಏಯ್ ಸುಮನಾ, ಸುಮ್ಮನೆ ಏಯ್ ವಿಕ್ರಾಂತ್, ಏನ್ ಮಾಡ್ತಿದ್ಯಾ ನೀನು? ಅತ್ತೆಗೆ ಮಕ್ಕಳಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಅದು ಬರೀ ನನ್ಗೆ, ನಿಮ್ಗೆ, ಬರೀ ಮನೇಲಿರೋರ್ಗೆ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು ಅಲ್ವಾ ಇದು? ಆದ್ರೆ ಯಾರು ಆ ವಿಷಯದ ಬಗ್ಗೆ ವ್ಯಂಗ್ಯ ಮಾಡಿ ಅತ್ತೆಗೆ ಬೇಜಾರು ಮಾಡಿಸಿಲ್ಲ. ಸುಮ್ಮನೆ ಎಷ್ಟು ಸಲ ಮಾತಾಡಿದ್ರು ಅತ್ತ ಯಾವತ್ತೂ ಹೊಡೆದಿರ್ಲಿಲ್ಲ. ಆದ್ರೆ ಇವತ್ತು ಹೊಡೆದ್ರು. ತಾಯಿ ಆಗ್ತಿದ್ದಾಳೆ ಸುಮ್ಮನ. ನಾಳೆ ಅವಳಿಗೂ ಮಕ್ಳು ಹುಡ್ತಾರಲ್ವಾ? ಇವತ್ತು ಗಾನವಿ ಗಾಯತ್ರಿನ ಎತ್ಕೊಂಡ್ ಹಾಗೆ ಅವಳ ಮಗನು ಕೂಡ ಎತ್ಕೊಂಡು ನಮಗ್ ಮಕ್ಳಿಲ್ಲ ಅನ್ನೋ ಸತ್ಯನ ಮರಿತೀವಿ. ಅಯ್ಯೋ, ಶಾಕ್ ಸರ್ಕ್ಯೂಟ್ ಆಗಿರ್ಬೇಕನ್ಸುತ್ತೆ. ಏನ್ ನೋಡ್ತಿದ್ದೀರಾ? ನೀರ್ ಹಾಕಿ ಬೆಂಕಿ ಹಾರಿಸಿ. ಅದಾಗದೇ ಆರೋಗುತ್ತೆ ಡ್ಯಾಡ್. ಉರಿ ಕಮ್ಮಿ ಆಗಿದೆ. ಸುಮನ ಕೆನ್ನೆ ಊತ ಮಾತ್ರ ಇವತ್ ಕಮ್ಮಿ ಆಗಲ್ಲ ಅನ್ಸತ್ತೆ. ಹಾಸಿನಿ, ನೀನ್ ಸೈಲೆಂಟ್ ಆಗಿರೋ. ಅನ್ಕೊಂಡಿದ್ದೆ ನೀವಿಷ್ಟು ಹೊಟ್ಟೆ ಉರ್ಕೊಂಡ್ರೆ ದೃಷ್ಟಿ ಆಗತ್ತೆ ಅಂತ. ಅದಕ್ಕೆ ಸುಟ್ಟು ಅಂತ ಹೇಳ್ತೀಯಾ? ಅಷ್ಟೇ ತಾನೆ? ಇಲ್ಲಾಂದ್ರೆ ನನ್ ಫೋಟೋಗ್ ಹೇಗ್ ಬೆಂಕಿ ಹಚ್ಕೊಳತ್ತೆ? ಅಲ್ಲೇ ಗಾಯತ್ರಿ ಅತ್ತೆ ಫೋಟೋ ಕೂಡ ಇತ್ತಲ್ಲ, ಅದಕ್ಕೇನೂ ಆಗಿಲ್ಲ. ಅಮ್ಮ ಅವರು ಈಗ್ಲೂ ಬದುಕಿರೋದ್ರಿಂದ. ನಾನೇನ್ ಸತ್ತಿದ್ದೀನಾ? ಯಾವತ್ತೋ. ನಾನೇ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಬೆಳೆಸ್ಬೇಡ. ನಾನು ಹೇಳಿದ್ನಲ್ಲ ಯಜಮಾನ್ರೆ, ನನ್ನ ತಂಗಿ ಹುಚ್ಚ ಕೆಲಸ ಮಾಡ್ತಾಳೆ ಅಂತ. ನನಗ್ ಹುಚ್ಚಿ ಅಂತ ಹೆಸರು ಇಟ್ಬಿಟ್ಟೆ ಅಕ್ಕ. ಯಾಕೆ? ನಾಳೆ ಮಕ್ಕಳಾದ್ಮೇಲೆ ಆಸ್ತಿ ಕೊಡ್ಬಾರ್ದು ಅಂತನಾ? ಅಮ್ಮ ಸುಮನಾ, ನಿನಗೆ ಕೈ ಮುಗಿತೀನಿ. ನೀನು ಒಳಗಡೆ ಹೋಗು. ನಿಮ್ ಮಾವನೇ ನಿನಗ್ ಕೈ ಮುಗಿಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಮನೆಯಲ್ಲಿ ಗೊಂದಲಗಳಿಗೆ ಕೊನೆನೇ ಇಲ್ಲ ಅಂತ ಅರ್ಥ. ಡ್ಯಾಡ್, ಮೊದಲು ನೀವು ಕೈ ಕೆಳಗಿಳಿಸಿ ಪ್ಲೀಸ್.
ಹಾ ಅದಕ್ಕೆ ಚಿಕ್ಕಪ್ಪ ಯಾವಾಗ ನೋಡಿದ್ರು ರೆಸ್ಟ್ ರೂಮ್ ಅಲ್ಲೇ ಇರ್ತಾರೆ. ಸುಮ್ನಿರಮ್ಮ. ಅದ್ ಸರಿ ಕಣೆ, ನೀನ್ ರೆಸ್ಟೇ ತಗೊಳ್ದೆ ಅಲ್ಲಿಂದ ಓಡಾಡ್ತಿದ್ಯಲ್ಲ. ಅರೆಸ್ಟ್ ಮಾಡೋಣ ಅಂತ. ಯಾರನ್ನ? ನಿಮ್ ಮಾಮ್ನ. ಶಾಕ್ ಆದ್ರ ಅತ್ತೆ? ನಿನ್ ಹುಚ್ಚು ಮಾತುಗಳು ಹಾಗಿರ್ಲಿ, ಆ ಬೂತ್ ಕನ್ನಡಿ ಯಾಕೆ ಹಿಡ್ಕೊಂಡಿದ್ಯಾ? ಕಂಡು ಹಿಡಿತಿದ್ದೀನಿ. ಏನಕ್ಕದು ನನ್ಗೂ ಹೇಳ್ಬೋದ್ ತಾನೆ. ಹಾಸಿನಿ ಅದಕ್ಕೆ ಜರ್ನಿಲಿ ನೀನು ಶಾಮೀಲ್ ಆಗ್ಬೇಕು ಅನ್ಕೊಂಡ್ರೆ ನಾಳೆ ನಿನ್ ಮಗುಗೆ ನೀನು ಹಾಲು ಕೊಡಕ್ಕಾಗಲ್ಲ. ಯಾಕೆ? ಇವತ್ತೇ ಹರಿ ಓಂ ಅಂತೀಯ ಅಷ್ಟೇ. ಸಾಕು ಸುಮ್ಮನಾಗೋ. ನೀನು ತಮಾಷೆಲಿ ಹೇಳ್ದಂಗಿಲ್ಲ, ಕೋಪದಲ್ಲಿ ಹೇಳ್ದಂಗಿದೆ. ನೀನ್ ಹೇಳಕ್ಕ. ಮಾವ, ಮನುಷ್ಯರನ್ನ ಹೋಲೋ ಮನುಷ್ಯರು ಇರ್ತಾರಾ? ಇರ್ತಾರಮ್ಮ. ಅವಳಿ ಮಕ್ಕಳಲ್ಲಿ ಕೆಲವರು ನೋಡಕ್ ಒಂದೇ ತರ ಇರ್ತಾರೆ, ನಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಡನ್. ಈಗೆಲ್ರು ಹೇಳಿ, ಒಬ್ಬರ ಫಿಂಗರ್ ಪ್ರಿಂಟ್ಸ್ ಇದ್ದಾಗೆ ದಿಟ್ಟೋ ಹಾಗೇನೆ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ಸ್ ಇರತ್ತಾ? ಇರಲ್ಲ. ಅದೇ ಸೃಷ್ಟಿಯ ಒಂದು ಅದ್ಭುತ. ನೂರು ಕೋಟಿ ಜನ ಇದ್ರೂ ಕೂಡ ಒಂದೇ ತರ ಫಿಂಗರ್ ಪ್ರಿಂಟ್ಸ್ ಇರಲ್ಲ. QR ಸ್ಕ್ಯಾನ್ ಕೋಡು, ಬಾರ್ ಕೋಡು ಎಲ್ಲ ಅದೇ ತಾನೆ. ಏಯ್, ನೀನ್ ಹೇಳ್ತೀಯ ಹೇಳಲ್ವೇ? ಹೇಳ್ತೀನಿ. ಮತ್ತೆ ಯಾಕೆ ಇಷ್ಟೊಂದು ಬಿಲ್ಡಪ್? ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ಬೇಕಾದ್ರೆ ಬ್ಯಾಂಗ್ ಮ್ಯೂಸಿಕ್ಗಳು ಹಾಕೋಬಹುದು. ಏಯ್, ಇವಳ ತಲೆನ ಒಡ್ದು ಹಾಕ್ಬಿಡಿ, ಅದು ಕೂಡ ಬ್ಯಾಂಗ್ಗೆ. ನೋ. ಅಕ್ಕ, ಏನು ಅಂತ ನೇರವಾಗಿ ಹೇಳು. ಗಾಯತ್ರಿ ನಂಗೆ ಕೊಡು, ನಾನು ಎತ್ಕೊಳ್ತೀನಿ. ಸ್ವಲ್ಪ ಧೈರ್ಯ ಬರುತ್ತೆ. ಎಸ್. ಈಗ ಟೆನ್ಷನ್ ಹೋಗಿ ಕಾನ್ಫಿಡೆನ್ಸ್ ಬಂತು. ಮ್ಯಾಟರ್ ಏನು ಅಂದ್ರೆ, ಫಿಂಗರ್ ಪ್ರಿಂಟ್ಸ್ ಒಂದೇ ತರ ಇರಲ್ಲ ಅಂತ ಹೇಳಿದ್ರಿ, ಆದ್ರೆ ಇರತ್ತೆ ಅಂತ ನಾನ್ ಕಂಡುಹಿಡ್ದಿದ್ದೀನಿ. ಅಮ್ಮನ ಹಸ್ತರೇಖೆನ ಗಾಯತ್ರಿ ಕೈಗೆ ಹೋಲಿಸ್ ನೋಡ್ತಾರೆ ಏನೋ ಅದಕ್ಕೆ. ಈಗ ವಿಷಯ ಒಂದ್ ವೇಳೆ ಎಲ್ಲರ ಮುಂದೆ ಹೇಳ್ಬಿಟ್ರೆ ಏನ್ ಮಾಡೋದು? ಯಾರ್ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗಿರೋದು? ಇದು ಕ್ವೆಶ್ಚನ್ ಅಂದ್ರೆ ಈಗ ಕೇಳ್ಬೇಕು. ಅದಕ್ಕೆ ಉತ್ತರ ನೀನೇ ಹೇಳ್ಬೇಕಕ್ಕ. ಹೌದಲ್ವಾ? ಇಂಪಾಸಿಬಲ್ ಅಮ್ಮ, ಹಾಗಿರೋಲ್ಲ. ಹೌದದ್ಕೆ ಅದು ಅಸಾಧ್ಯ. ಅಸಾಧ್ಯನ ಸಾಧ್ಯ ಮಾಡೋದೇ ಈ ಸುಹಾಸಿನಿ ಮುಖ್ಯ ಉದ್ದೇಶ. ಅದ್ ಹೇಗ್ ಕಂಡಿಡಿದ್ರಿ? ಅದ್ಗೆ ಸನ್ಮಾನ ಮಾಡ್ಲೇಬೇಕು ನಿಮ್ಗೆ. ವೆರಿ ಸಿಂಪಲ್ ವಿಕ್ರಾಂತ್. ಈ ತರ ಭೂತ ಕನ್ನಡಿ ಇಟ್ಟು ನೋಡೋದೆ. ಕೈಗಿಟ್ ನೋಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯಮ್ಮ. ಓ, ನನಗರ್ಥ ಆಯ್ತು. ಏನಂತ? ನೈನಿಗೆ ಅವಳಿ ಮಕ್ಕಳು ಹುಟ್ಟಿದ್ರಲ್ಲ, ಒಬ್ಳು ಕಳ್ದು ಹೋದ್ಲು. ಗಾನವಿ ಅವಳ ಮಗಳೇ. ಅವಳ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡು ಕಳ್ದು ಹೋಗಿರೋ ದೊಡ್ಡ ಮಗಳು ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಸಿಗ್ತಾಳಲ್ವಾ? ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ನಮ್ಮ ಅಕ್ಕಂಗೆ ಟ್ವಿನ್ಸ್ ಹುಟ್ಟಿದ್ರು, ಅದ್ ಸರಿ. ವಿಶಾಲಾಕ್ಷಿ,
ವಿಶಾಲಾಕ್ಷಿನ? ಹಾ ಅಫ್ಕೋರ್ಸ್ ನೈನಿ. ವಿಶಾಲಾಕ್ಷಿ ಫಿಂಗರ್ ಪ್ರಿಂಟು ಗಾಯತ್ರಿ ಅಮ್ಮೋರ್ ಫಿಂಗರ್ ಪ್ರಿಂಟು ಒಂದೇನಾ ಅಕ್ಕ? ಅದ್ಯಾಕಷ್ಟು ಆಶ್ಚರ್ಯದಿಂದ ಕೇಳ್ತಿದ್ಯಾ? ಓಹೋ, ನಾನ್ ಕಂಡು ಹಿಡ್ದಿರೋ ಅದ್ಭುತ ಅಂತದ್ದು ಅಂತೀಯಾ? ಹಾಗೆ ಹೇಗಾಗುತ್ತಮ್ಮ? ನಾನಂತೂ ನಂಬಲ್ಲ. ಅದ್ಭುತ ಯಾವಾಗ್ಲೂ ಅನುಮಾನದಲ್ಲೇ ಸ್ಟಾರ್ಟ್ ಆಗೋದು ಗೊತ್ತಾ ಮಾವ? ಏ ಹಾಸಿನಿ, ಆ ಹುಡುಗಿ ಇಲ್ಲ ಅಂತ ನಮ್ಮನ್ನ ಆಟ ಆಡ್ಸಕ್ಕೆ ಹೀಗೆಲ್ಲ ಹೇಳ್ತಾ ಇದ್ಯಾ? ಹೇಯ್, ನಿಜ ಹೇಳೆ. ಪ್ರಮಾಣ ಇಟ್ಟು ಒಂದ್ ಮಾತು, ಪ್ರಮಾಣ ಇಡದೆ ಇನ್ನೊಂದ್ ಮಾತು ಹೇಳೋದಿದ್ರೆ ನಾನ್ ಹಾಸಿನಿ ಯಾಕಾಗಿರ್ತಿದ್ದೆ, ಯೋರ್ ಆನರ್. ಸಾಕ್ ನಿಲ್ಸ ನಿಂದು. ವಲ್ಲಭ, ಹಾಸ್ನಿ ಅದಕ್ಕೆ ಬಗ್ಗೆ ನಮಗೆ ಗೊತ್ತಿದೆ ತಾನೆ. ನಾಳೆ ಯಾವತ್ತಾದ್ರೂ ವಿಶಾಲಾಕ್ಷಿ ಬಂದಾಗ ಟೆಸ್ಟ್ ಮಾಡ್ಬೋದಲ್ವಾ? ಮಗುನ್ ಕೊಡಕ್ಕ, ಹಾಲ್ ಕೊಡ್ಬೇಕು. ಹಾಲ್ ಕುಡಿಯೋ ಮಗುನ ತಗೋನೇನಿ. ಈ ಹಾಸ್ ದೊಡ್ಡ ಮೆಂಟ್ಲು. ಹಾಗೆ ಹೇಳ್ಬೇಡಮ್ಮ. ನಮ್ಮೆಲ್ರಿಗಿಂತ ಹಾಸಿನಿನೇ ಸ್ಮಾರ್ಟ್ ಅಂತ ಎಲ್ರೂ ಒಪ್ಕೊಳ್ಳೋ ದಿನ ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾವ. ಮಣ್ಣಲ್ಲಿರೋ ಮಾಣಿಕ್ಯನ ನೀವು ಒಬ್ರೇ ಗುರ್ತಿಡ್ದಿರೋದು ನಿಮ್ಮೆಲ್ಲರ ಜೊತೆ. ಅದಕ್ಕೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ, ನೀವ್ಯಾರು ಕೇಳಲೇ ಇಲ್ಲ. ಆದ್ರೆ ಹಾಸಿನಿ ಅಕ್ಕ ಯಾವತ್ತೂ ಸುಳ್ಳು ಹೇಳಲ್ಲ ವಿಕ್ರಾಂತ್ ಅವ್ರೆ. ಚಿರಂಜೀವಿ ಭವ. ಲೈಟ್ ಹೌದು ಗಾಯತ್ರಿ ಇಲ್ಲ ಏನಾದ್ರು ಬಂದ್ಲ? ಅಯ್ಯಪ್ಪ, ನಿಮ್ಮ ಹತ್ರ ಇದ ಸ್ವಾಮಿ, ಸಂತೋಷ. ಮಗುನ್ ಬಿಟ್ಟು ನೀವ್ ಯಾವ ಊರ್ ತಿರ್ಗಕ್ ಹೋಗಿದ್ರಿ? ಗಾರ್ಡನಲ್ಲಿ ಇದ್ವಿ ಕಣೆ. ಇವಳು ಯಾವಾಗ ಕಣ್ ತಪ್ಪಿಸ್ಕೊಂಡು ಹೋದ್ಲು ಗೊತ್ತೇ ಆಗ್ಲಿಲ್ಲ. ಇವಾಗ್ಲೇ ಇವಳು ಹೀಗಾದ್ರೆ ನಾಳೆ ನಡೆಯಕ್ ಶುರು ಮಾಡಿದ್ರೆ ಇವಳನ್ನ ಹಿಡಿಯಕ್ಕೆ ಆಗಲ್ಲ. ಗಾಯತ್ರಿನ ಹಿಡ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ. ನಾನ್ ಹೇಳೋದ್ ಮರ್ತ್ಬಿಟ್ಟೆ. ಗುರುಗಳೇ, ಈ ಮಗು ಮೇಲೆ ನಿಮ್ಗ್ಯಾಕೆ ಅಷ್ಟೊಂದು ಮಮಕಾರ? ಚಿಕ್ಕ ಮಕ್ಕಳು ಅಂತ ಬದ್ರಿನಾಥ, ಗಾನವಿ ಎಲ್ಲ ಇದಾರಲ್ಲ. ಸ್ವಾಮಿಗಳಂದ್ಮೇಲೆ ಎಲ್ಲ ಒಂದೇ ಅಲ್ವಾ ಮಾಮ್? ಜೋಗಯ್ಯ ಶಾಸ್ತ್ರಿಗಳು ಮತ್ತೀ ಗುರುಗಳು ಪೂಜೆ ಪುನಸ್ಕಾರ ಅಂತ ಮಾಡ್ತಿರ್ತಾರಲ್ವಾ? ಗಾಯತ್ರಿನೂ ಅದೇ ಟೈಪ್ ಅಂತ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಮಿಸ್ಟರ್ ಕೊಳತ್ ಬಟಾಟಿ, ಏನೇ ಹಂಗಂದ್ರೆ? ತರಕಾರಿ ಹೆಸರಲ್ಲಿ ನಿಮ್ಮನ್ ಕರೆದೆ ಹಸ್ಬೆಂಡು. ವಿಷಯ ಏನು ಅಂದ್ರೆ, ಗ್ರಹ ಬಲ ಮತ್ತೆ ಜಾತಕನ ದೃಷ್ಟಿಯಲ್ಲಿಟ್ಕೊಂಡೆ ಗಾಯತ್ರಿನ ಕರ್ಕೊಂಡು ಹೋಗ್ತಿದ್ದಾರೆ. ಯಾರಂದ್ರೆ ಅವ್ರನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ವಾಸ್ತವನೇ ಹೇಳಿದ್ಲು ಹಾಸಿನಿ. ಅವಳಿಗೇನು ಗೊತ್ತಿಲ್ಲ ಅನ್ಕೋತೀವಿ, ಆದ್ರೆ ನಮ್ಗೆ ಏನು ಗೊತ್ತಿಲ್ಲ ಅನ್ಸತ್ತೆ. ಮಗು ಗೃಹಸ್ಥಿತಿ ಚೆನ್ನಾಗಿಲ್ಲ ಅಂತಿದ್ದೀರಾ ಸ್ವಾಮೀಜಿ? ತಾಯಿನ್ ಬಿಟ್ಟು ಮಗು ಒಂಟಿಯಾಗಿರೋದಿಲ್ಲ ಸ್ವಾಮಿ. ಪಾಪದ ಮೂಟೆ ಕಟ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಂತ ಕಾಲದಲ್ಲಿ ಏನ್ ಹೀಗ್ ಮಾತಾಡ್ತಾ ಇದ್ರ ವಿಶಾಲ್ ಬಾವ? ಏಯ್, ನಿನಗೇನಾದ್ರೂ ಮಗನೋ ಮಗಳೋ ಇದ್ದಿದ್ರೆ ಇದೇ ತರ ಮಾತಾಡ್ತಿದ್ದೇನೆ? ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಿದ್ರೆ ಎಲ್ಲಾನು ಎಲ್ರನ್ನೂ ಬಿಟ್ಟು ಹೋಗ್ತಿದ್ದೆ ನಾನು. ನೀನ್ ಆ ಕೆಲಸ ಮಾಡೋಳೆ ಬಿಡಮ್ಮ. ಸುಮನ ಏನ್ ಮಾಡ್ಬೇಕಂತಿದ್ಲೋ ಅದೆಲ್ಲ ನಡೆದು ಹೋಗಿದೆ. ವಿಧಿ ಬರಹದ ಅನುಸಾರವಾಗಿಯೇ ನಡೆಯುತ್ತೆ.
ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ ಹೊರತು ಕೆಲವು ಅವಳನ್ನೇ ಬಿಡೋದಿಲ್ಲ. ಸೊಕ್ಕು, ಸೋಮಾರಿತನ, ನಿರ್ಲಕ್ಷ್ಯ ಇದೆ ಅಲ್ವಾ? ಅದು ಹುಟ್ಟಿನಿಂದ ಬಂದಿರೋದು ವಿಕ್ರಾಂತ. ಹುಟ್ಟೋದಕ್ಕೋಸ್ಕರ ಬರ್ತಿರೋದನ್ನ ನಾನ್ ಹೇಳ್ತಿರೋದು. ಡೆಲಿವರಿ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ? ಆದ್ರೂ ಸರಿ, ಅಮ್ಮ ಅಂತ ಕರ್ಸ್ಕೊಳ್ಳೋದಿಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾಳೆ. ನಮ್ ಪಾವನ ಮೂರ್ತಿ ಮಾವ ಕೂಡ ಸುಮನಮ್ಮ ಅಂತಾರೆ. ನನಗಾಗ್ಲಿ ನೈನಿಗಾಗ್ಲಿ ಕರಿಬೇಕಾದ್ರೆ ಕೊನೆಗೆ ಅಮ್ಮ ಅಂತಾನೆ ಹೇಳೋದು ಚಿಕ್ಕಪ್ಪ. ಅದಲ್ಲ ಅಕ್ಕ, ನೆನ್ನೆ ಮದರ್ಸ್ ಡೇ ದಿನ ನನ್ ತಂಗಿ ಹುಚ್ಚುಚ್ಚಾಗಿ ಆಡ್ತಿದ್ಲಲ್ವಾ, ಅಮ್ಮ ಆಗ್ತಿದೀನಿ ಅನ್ನೋ ಖುಷಿಲಿ ಗಲಾಟೆ ಮಾಡಿದಕ್ಕೆ ಅವಳ ಫೋಟೋ ಹತ್ಕೊಂಡು ಉರಿತಲ್ಲ. ಏನಿದು, ಕೈಯಾಕ ಆತರ ಆಗಿದೆ? ಯಾರ ಕೈ? ಯಾಕೆ ಈ ತರ ಸೂಚನೆ ಸಿಕ್ತು ನನಗೆ? ನೈನಿ, ಕೈಗೇನಾಯ್ತು? ಏನಿಲ್ಲ ಯಜಮಾನ್ರೆ. ಮತ್ ಯಾಕೆ ಹಾಗೆ ನೋಡ್ಕೋತಿದ್ಯಾ? ಮೆಹಂದಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ? ಗೋರಂಟಿ ಬಂಗಾರ ತರ ಬದಲಾಗ್ಲಿ ಅಂತಾರೆ, ಆದ್ರೆ ಕೈಯೇ ಬಂಗಾರ ಆಗ್ಬಿಟ್ರೆ ಹೇಗಿರುತ್ತೆ? ಹಲೋ ಮೆಂಟಲ್, ನೆನ್ನೆ ರಾತ್ರಿ ನೆನ್ಪು ಮಾಡ್ಕೋತಿದ್ಯಾ? ಆದ್ರೂ ನೀನ್ ಏನೇ ಹಿಡ್ಕೊಂಡ್ರು ಅದು ಬಂಗಾರನೇ ಆಗುತ್ತೆ ನೈನಿ. ನಿನ್ ಕೈಯಿಂದಲೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಈಗ ಎಷ್ಟು ಕೋಟಿ ಸಂಪಾದನೆ ಮಾಡಿದೀನಿ. ಎಷ್ಟು ಸಂಪಾದಿಸಿದ್ರು ಕೊನೆಗೆ ಖಾಲಿ ಕೈಯಲ್ಲೇ ಎಲ್ಲ ಬಿಟ್ಟು ಹೋಗ್ಬೇಕಲ್ವಾ ಯಜಮಾನ್ರೆ? ನೈನಿ, ಏನೋ ಮಾತಾಡ್ಬೇಡ. ನೀನೇನೋ ಕಷ್ಟದಲ್ಲಿರೋ ಹಾಗೆ ನನ್ಗೆ ಅನುಮಾನ ಬರ್ತಿದೆ. ಪ್ರಾಬ್ಲಮ್ ಹೇಳ್ದೆ ನನ್ನಿಂದ ವಿಷಯ ಮುಚ್ಚಿಡ್ತಿದ್ಯಾ ಅಂತ ನನ್ಗೆ ಯಾಕೋ ಅನ್ನಿಸ್ತಿದೆ. ಗಾಯತ್ರಿ ಅಮ್ಮೋರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಏನಾಯ್ತು? ಆಸ್ತಿ ಅಧಿಕಾರದ ಅದುಮವಾನ ಅವ್ರು ಅನುಭವಿಸಿದ್ರು ಕೂಡ ಯಾಕವರು ತಮ್ಮ ಕೈನ ಹಾಕಿ ಸುಟ್ಕೊಂಡ್ರು ಅಂತ. ಡ್ಯಾಡ್ನ ಕೇಳಿದ್ರೆ ಹೇಳಲ್ಲ, ಗುರುಜಿನ್ ಕೇಳಿದಿದ್ರೆ ಚೆನ್ನಾಗಿರೋದು. ಸುಮನ ಆಡೋದನ್ನ ನೋಡಿದ್ರೆ ಯಾಕೆ ಹಾಗೆ ಮಾಡ್ತಿದ್ದಾಳೆ ಅಂತ ನನಗೆ ತುಂಬಾ ಚಿಂತೆ ಆಗ್ತಿದೆ ಯಜಮಾನ್ರೆ. ನೈನಿ, ನಾನೊಂದು ವಿಷಯ ಹೇಳ. ಆಸ್ತಿ ಮೇಲೆ ಆಸೆ, ದುಡ್ಡಿನ ಮೇಲೆ ವ್ಯಾಮೋಹ ಇರುವಾಗ ಅವರ ಪರಿಸ್ಥಿತಿಲಿ ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಗು ಹುಟ್ಟಿದ ಮೇಲೆ ತಾಯಿ ಪ್ರೀತಿ ಹಂಚೋವಾಗ ಮಾಡಿರೋ ತಪ್ಪನ್ನೆಲ್ಲ ನೆನ್ಪು ಮಾಡ್ಕೊಂಡು ಬುದ್ಧಿ ಕಲಿತಾಳೆ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಬೇಕು. ಊಟ ಬೇಕಾಗಿರತ್ತೆ, ಯಾರು ಕೊಡ್ತಾರೆ? ಹಸ್ವೇನಿಲ್ಲ ಸುಮನಾ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರಲ್ಲ. ಸುಮನ, ಯಾಕೆ ಹಾಗೆ ಹೇಳ್ತೀಯ? ದಮ್ಮಕ್ಕ, ನಂದೀಶ ಎಲ್ಲಿ? ಸ್ವಾಮಿ ಊರ್ ಪ್ರದಕ್ಷಿಣೆ ಕರ್ಕೊಂಡು ಹೋಗಿದ್ದಾರೆ. ದೇವ್ರನ್ನ ಭುಜದ ಮೇಲೆ ಕೂರ್ಸ್ಕೊಂಡು ಪ್ರದಕ್ಷಿಣೆ ಆಗ್ತಿರ್ಬೇಕು. ಹೌದು ಮಾಮ್, ನಿಜ ಅಂತೆ. ನಂದೀಶ ಅಲ್ವಾ, ಚಾಕ್ರಿ ಮಾಡ್ತಾನ್ ಬಿಡು. ಹಾಗನ್ಬಾರ್ದು ಮಾಮ್. ಭಕ್ತಿಯಿಂದ ಬೆಟ್ಟನೇ ಎತ್ಕೊಂಡ್ರು ಭಾರ ಆಗಲ್ಲ. ತುಳಸಿ ದಳದಷ್ಟು ಹಗುರವಾಗಿರುತ್ತೆ, ಹಾಗೆ ಮನ್ಸು ಕೂಡ. ವೆಲ್ ಸೆಡ್ ವಿಶಾಲ್. ಢಮಕ, ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಕೂತ್ಕೋ ಬಾ. ನಾನ್ ಮೊದ್ಲು ಬಂದಿದ್ದೀನಿ ಅಂತ ನೀವ್ ಅನ್ಕೋತಿರ್ಬೋದು, ಆದ್ರೆ ನಾನ್ ಬಂದಿರೋದು ಅಮ್ಮನ್ ಹಿಂದೆ.
ಅಮ್ಮನ ಯಾರಮ್ಮ ಅದು? ಅವಳ ಅಮ್ಮ ಅನ್ನೋದು ಆ ವಿಶಾಲಾಕ್ಷಿಗೆ ತಾನೆ. ಓ, ಆ ಸುಂದ್ರಿ ಬಗ್ಗೆ ಹೇಳ್ತಿದ್ಯಾ? ಎಲ್ಲಿದಳವಳು? ಈ ಮನೆಗ್ ಬರಕ್ಕೆ ನಾಚ್ಕೋತಿದ್ದಾರೆ ಅಮ್ಮ. ನಾಚಿಕೆನ? ನಿಮ್ಗೆ ನಾಚಿಕೆ ಇಲ್ದೆ ಈ ಮನೇಲಿ ಚೆನ್ನಾಗ್ ತಿನ್ಕೊಂಡ್ ಓಡಾಡ್ತಾ ಇದ್ದೀರಾ, ಅವಳಿಗೆ ಯಾಕೆ ನಾಚಿಕೆ? ಸುಮನ, ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಚಪ್ಪಾಳೆನ ತನ್ ಕೆನ್ನೆ ಮೇಲೆನೆ ಹೊಡೆಸ್ಕೋಬೇಕು ಅಂತ ಅನ್ಕೊಂಡಿದ್ದಾಳೇನೋ ಸುಮ್ಮನ. ದಮಕ, ವಿಶಾಲಾಕ್ಷಿನ ಒಳಗ್ ಬರಕ್ ಹೇಳ. ಎಲ್ಲಿದಳಂತ ಕರೆಯೋದಕ್ಕೆ? ಮನೆ ಹೊಸ್ಲತ್ರ ಇದ್ದಾರೆ. ಕರಿಯ ಅವಳನ್ನ. ಏ ವಿಶಾಲಾಕ್ಷಿ, ನೀನೇನ್ ನಾಚಿಕೆ ಪಟ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗೆ ಒಳಗಡೆ ಬರ್ಬೋದು. ಯಾಕೆ ಬರ್ತಿಲ್ಲ? ನೈನಿ ಕರೆದ್ರೆ ಮಾತ್ರ ಬರೋದಂತೆ ಅಮ್ಮ. ನೈನಿ, ಹಾಗಾದ್ರೆ ಮತ್ ನೀನೇ ಕರಿ. गजाधिपते रिपुगज गण्ड विधारण चण्ड पराक्रम शुण्ड मृगाधिपते दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रक्षकवर्दिनि शैलसुते ಏನಾಯ್ತು ಮಾಮ್ ನಿಮ್ಗೆ? ನಿಮ್ಮಮ್ಮ ಬೈಕ್ ಬೆಲ್ಲ ಹಾಕ್ಬೇಕೇನೋ. ಏನಾಯ್ತತ್ತೆ? ಗಾಯತ್ರಿಕನ್ ಹಸ್ತರೇಖೆಗಳು, ಈ ವಿಶಾಲಾಕ್ಷಿ ಹಸ್ತರೇಖೆಗಳು ಎರಡು ಒಂದೇ ರೀತಿ ಇದೆ. ಡಮ್ಮೋ ಡಮ್ಮ, ಅದ್ಭುತ ಅಂದ್ರೆ ಇದೆ. How is it possible? ಗಾಯತ್ರಿ ಅತ್ತಿಗೆ ಮತ್ತೆ ಹುಟ್ಟಿದಾರ ಏನು? ಹುಟ್ಟಿದ್ರೆ ಗಾನವಿ ತರ ಚಿಕ್ಕವಳಾಗಿರ್ತಾಳೆ ಹೊರತು ಇಷ್ಟು ದೊಡ್ಡ ಹುಡುಗಿ ಆಗಿರೋದಕ್ಕೆ ಹೇಗ್ ಸಾಧ್ಯ? ಮತ್ತೆ ಇದ್ ಹೇಗ್ ಸಾಧ್ಯ? ಅದೃಷ್ಟ ಅನ್ಕೋಬೇಕು. ನಮ್ಮಮ್ಮನ ಕೈ ರೇಖೆ ತರ ಈ ವಿಶಾಲಾಕ್ಷಿ ಕೈಯಲ್ಲೂ ಇದೆ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ವಿಶಾಲಾಕ್ಷಿ, ಕೈ ಹಿಡ್ಕೋಬೋದಾ? ನಿಮ್ಮ ಅಮ್ಮನ ಕೈ ಹಿಡ್ಕೊಂಡಂಗ ಅನ್ಸುತ್ತೆ ಅಂದ್ಮೇಲೆ ಯೋಚಿಸ್ಬಾರ್ದು ಅಪ್ಪ, ಹಿಡ್ಕೋ. ವಂದನೆಗಳು ಸ್ವಾಮಿ. ಏಯ್, ನಮಸ್ಕಾರ ಅಂತ ಹೇಳ್ಬೋದಲ್ವಾ? ನಿನಗ್ ಗೊತ್ತಿಲ್ಲದೆ ಇರೋ ವರ್ಡನ್ನ ಹೇಳ್ಬೇಡ. ಅತಿ ಉತ್ಸಾಹ ಇದ್ದಾಗ ಅಲ್ಪ ತೃಪ್ತಿ ಕೂಡ ಮನ್ಸನ್ನ ಚಂಚಲ ಮಾಡತ್ತೆ ತಿಲೋತ್ತಮ. ನಾವ್ ಈ ಸ್ವಾಮಿಗಳನ್ನ ಪ್ರಶ್ನೆ ಕೇಳೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಾ ಇದಾರಲ್ಲ ಮಾಮ್. ಓ, ನನ್ಗೆ ಅರ್ಥ ಆಯ್ತು, ನೀವಿನ್ನೂ ಸತ್ತಿಲ್ಲ ಅಂತನಾ? ಏಯ್, ಬಾಯಿ ಮುಚ್ಕೊಂಡಿರ್ತೀಯ? ಕೋಪ ಮಾಡ್ಕೋಬೇಡಿ ಮಾಮ್.
ಇದಕ್ ಮೊದ್ಲು ಬಂದಾಗ ನಿನ್ ಪ್ರಾಣ ನೀನ್ ಕಾಪಾಡ್ಕೊಂತ ಹೇಳಿದ್ರಲ್ಲ ಈ ಸ್ವಾಮಿಗಳು, ಆದ್ರೆ ನೀವು ಆರಾಮಾಗೇ ಇದ್ದೀರಾ. ವಲ್ಲಭ, ನಿನ್ನ ತಾಯಿ ಹಿಂದೆ ನೀನೊಬ್ನೇ ಬರ್ತಿದ್ಯಾ ಅಂತ ಅವಳು ಅನ್ಕೊಂಡಿದ್ರೆ ಅವಳ ತಪ್ಪು ಕಲ್ಪನೆ. ಅವಳ ಹಿಂದೆ ಬರ್ತಾ ಇರೋದು ಗಾಯತ್ರಿ ದೇವಿಯ ಪ್ರತೀಕಾರ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಅವಳಿಗೆ ಎಲ್ಲಿದ್ದಾಳೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಆದ್ರೂ ಹಸ್ತರೇಖೆ ಇರುವಂತ ಕಾಗದಾನ ಅವರು ಯಾಕಿಷ್ಟು ವರ್ಷ ಭದ್ರವಾಗಿ ಮುಚ್ಚಿಟ್ಟಿದ್ರು? ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನ ಡೈರಿಲಿ ಬರ್ದಿರ್ತಾಳೆ. ಬರ್ದಿದ್ದಾಳೆ ತಿಲೋತ್ತಮ. ನಿಮ್ಗೂ ಗೊತ್ತಾಗೋಯ್ತಾಗಿದ್ರೆ ಮತ್ತೆ ದೊಡ್ಡಮ್ಮನ್ ಮುದ್ದಾದ ಅಂಗೈನ ನೋಡ್ಬೇಕು ಅಂತ ನಮ್ಗೆ ಆಸೆ ಆಗ್ತಾ ಇದೆ ಸ್ವಾಮಿ. ಆ ಡೈರಿ ಎಲ್ಲಿದೆ ಅಂತ ನೀವು ಹಿಂಟ್ ಕೊಟ್ರೆ ಸಾಕು, ಟ್ರೈ ಮಾಡಿ ಅದನ್ನ ಹುಡ್ಕೋತೀವಿ. ಅದನ್ನ ನೀವು ಎಲ್ಲಿ ಅಂತ ಹುಡುಕ್ತೀರಾ? ಸಪ್ತ ಸಮುದ್ರದಿಂದ ಆಚೆ ಇದ್ರು, ಆಕಾಶದ ಮೇಲಿದ್ರು. ವಲ್ಲಭ, ಅತಿಯಾಗ ಆಡ್ಬೇಡ, ಸುಮ್ನಿರು. ಸ್ವಾಮಿ, ನನ್ ಮಗ ನೀವ್ ಹೇಳ್ದ ಹಾಗೆ ಇಲ್ದೇ ಇರೋ ಉತ್ಸಾಹನ ತೋರಿಸ್ತಾ ಇದ್ದಾನೆ. ಆ ಡೈರಿ ಎಲ್ಲಿದೆ ಅಂತ ನನ್ಗೆ ತಿಳಿಸಿ ಹೇಳಿ. ನಿನ್ನ ಮನೆಯವ್ರ ಹತ್ರನೇ ಇದೆ. ಮಾಮ್, ನಮ್ಮನೆಯವರು ಅಂತ ಅಂದ್ರೆ ಶತ್ರುಗಳ ಇಲ್ಲ ಸ್ನೇಹಿತರ? ಸ್ವಾಮಿನೇ ಹೇಳ್ಬೇಕು ಕಣೋ. ಆಲೋಚನೆ ಮಿತ್ರ, ಆಸೆಯೇ ಶತ್ರು. ಎರಡರಲ್ಲಿ ಯಾವುದನ್ನ ನೀನು ಆಯ್ಕೆ ಮಾಡ್ಕೊಂಡು ಹೆಜ್ಜೆ ಇಡ್ತೀಯೋ ಅದರ ಪ್ರಕಾರ ನಿನಗೆ ಫಲ ಸಿಗತ್ತೆ. ಯೋಚನೆ ಮಾಡ್ತೀನಿ ಸ್ವಾಮಿ. ನನ್ಗ ಆ ಡೈರಿ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗ್ಬೇಕು. ನೀನು ಯೋಚನೆ ಹಾಕ್ದೇ ಇರೋ ಹತ್ರನೇ ಇದೆ. ಹಾಗಾದ್ರೆ ಹೆಸರು ಹೇಳಿದ್ರೆ ನಾವು ಹಿಡ್ಕೋತೀವಿ ಸ್ವಾಮಿ. ಮೂರ್ಖ, ಹಾಗೆ ಹೇಳೋ ಹಾಗಿದ್ರೆ ನಾನು ನಿಂತರ ಮಾನವನಾಗಿಯೇ ಯಾಕೆ ಹುಡ್ತಾ ಇದ್ದೆ? ತಿಳ್ದೆ ಕೇಳಿದಾನೆ ಸ್ವಾಮಿ. ಇಲ್ಲಿ ಯಾರಿದ್ದಾರೆ ಅಂತ? ಇನ್ಯಾರ್ ಬೇಕು? ನನ್ ಜೊತೆ ಮಾತಾಡಕ್ ಕೇಳ್ತಿರೋದು. ನೋಡು, ನಾನು ಒಬ್ಬಂಟಿ. ನೀನ್ ಪಕ್ಕದಲ್ಲೇ ಇದ್ರು, ನೀನ್ ಎದುರಿಗಿದ್ರು ಅಷ್ಟೇ. ನಾನ್ ಸಿಂಗಲೇ. ಅಂದ್ರೆ ನಿಮ್ಗೆ ನನ್ ಲೆಕ್ಕನೇ ಇಲ್ಲ ಅಂತ ಆಯ್ತಲ್ಲ? ಈ ವಿಷಯನ ನೀನ್ ನಂಗೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡಾಗಿಂದಾನು ಹೇಳ್ತಾನೆ ಇದೀನಿ ನಾನು. ಆದ್ರೂ ಅರ್ಥ ಮಾಡ್ಕೋತಿಲ್ಲ. ತಾಯಿ ಆಗ್ತಿರೋ ಗರ್ಭಿಣಿ ಕೂಗಿದ್ರೆ ಹೊಟ್ಟೆ ನೋವು ಬಂದಿರ್ಬೋದು ಅನ್ನೋ ಅನುಕಂಪನೂ ನಿಮ್ಗಿಲ್ಲ. ಯಾರಾದ್ರೂ ಚೆನ್ನಾಗಿದ್ರೆ ಸಾಕು, ಅವ್ರನ್ನ ನೋಡಿದ ತಕ್ಷಣ ನಿನಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಲ್ವೇನೆ? ನಂಗೆ ನಿನ್ ಮೇಲೆ ಅಸಹ್ಯ ಆಗುತ್ತೆ ಹೊರತು ಅನುಕಂಪ ಅಂತೂ ಹುಟ್ಟೋದೇ ಇಲ್ಲ ನಿನ್ ಮೇಲೆ. ನೀವು ಇಷ್ಟು ಲೈಟ್ ಆಗಿ ಮಾತಾಡ್ತಿರೋದಿಕ್ಕೆ ಮನೆಯವ್ರಿಗೆಲ್ಲ ನನ್ ಲೆಕ್ಕನೇ ಎದುರಂಗಾಗಿದೆ. ನಿನಗೆ ಹಂಗ ಅನಿಸ್ತಾ ಇದೆಯಾ? ಈ ತರ ಎಲ್ಲ ಮಾತಾಡ್ಬೇಡಿ. ನೀವೇ ನೋಡಿದ್ರಲ್ಲ, ನನ್ ಸೀಮಂತ ಮಾಡ್ಸು ಅಂತ ಕೇಳಿದಿಕ್ಕೆ ಅಯ್ಯೋ ಅದಕ್ ದುಡ್ಡು ಖರ್ಚಾಗತ್ತೆ ಅಂತ ನಮ್ಮ ಅಕ್ಕ ಆರಾಮ ಕೈ ಎತ್ಬಿಟ್ಲು. 100 ಕೋಟಿ ಆಸ್ತಿ ಇದೆ, ಏನ್ ಮಾಡ್ತಾಳ ಅದನ್ನ ಇಟ್ಕೊಂಡು? ಅವಳು ಹೇಳಿದ್ ಕೇಳಿ ಹಾಸಿನಿ ಅಕ್ಕ ಕೂಡ ನನ್ ಸೀಮಂತ ಮಾಡಿಸ್ತೀನಿ ಅಂತ ಮುಂದೆ ಬರ್ಲಿಲ್ಲ ಗೊತ್ತಾ? ಯಾರೇ ದುಡ್ಡಲ್ಲಿ ನೀನ್ ಶೋಕಿ ಮಾಡ್ತೀನಿ ಅಂದ್ರೆ ಹೆಂಗೆ ಅದು? ಇದೇನ್ ಶೋಕಿ ಅಲ್ಲ, ಬಡಾಯಿ ಕೂಡ ಕೊಚ್ಕೋತಾ ಇಲ್ಲ ನಾನು. 5ನೇ ತಿಂಗಳು ತುಂಬ್ತಿರೋದಿಕ್ಕೆ ಸೀಮಂತ ಮಾಡಿ ಅಂತ ಕೇಳ್ದೆ. 5 ತಿಂಗಳ ತಕ್ಷಣ ಮಾಡ್ಬೇಕಾ? ನೀವ್ ತಮಾಷೆ ಮಾಡ್ಬೇಡಿ. ನನ್ ಪ್ರೆಗ್ನೆಂಟ್ ಆಗಿ 5 ತಿಂಗಳಾಗ್ತಾ ಬಂತು. ಏಯ್, ಇಲ್ಲಿ ನೋಡು, ಸೆಟ್ಟಿಂಗು ಫಿಟ್ಟಿಂಗು ಮಾಡ್ಕೊಂಡು ಪ್ರೆಗ್ನೆಂಟ್ ಆಗಿದೀಯ ನೀನು. ಈ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ನಿನ್ನ ಗರ್ಭಿಣಿ ತರನೇ ನೋಡ್ತಾರೆಲ್ರು. ಅವ್ರಿಗೆ ಗೊತ್ತಾದ್ರೆ ನನ್ ತಾಯಿ ಆಗದೆ ಇರ್ತೀರಾ? ಹಾಗಲ್ಲ, ಬಲವಂತದ ಮಹಗ ಸ್ನಾನನ ಮಾಡಬಾರ್ದು ಅಂತ ಯಾರು ಶಾಸ್ತ್ರಕ್ಕೆ ಬರೋದೇ ಇಲ್ಲ. ಬರೋದು ಬೇಡ. ಈ ಮನೆ ಕೆಲ್ಸದವರು, ಡ್ರೈವರ್ಗಳು ಯಾರು ಬರೋದ್ ಬೇಕಾಗಿಲ್ಲ. ನಾನು ಕುರ್ಚಿ ಮೇಲೆ ಕುತ್ಕೊಂಡು ನಮ್ ಮನೆಯವ್ರ ಕೈಲಿ ಅಕ್ಷತೆ ಹಾಕ್ಸ್ಕೊಂಡ್ರೆ ಸಾಕು. ಏ ಡಮ್ಮಕ್ಕ, ಏನ್ ಮಾಡ್ತಾ ಇದ್ಯಾ? ಮಗುನ ಆಡಿಸ್ತಾ ಇದ್ದೀವಿ. ಏನೇ ನೀನ್ ಆಡ್ಸೋದು? ನನ್ ಗಂಡನ್ಗೆ ಕೆಲ್ಸ ಕಾರ್ಯ ಇಲ್ಲ ಅನ್ನೋ ತರ ಡಾನ್ಸ್ ಹೇಳ್ಕೊಡ್ತಾ ಇದ್ಯಾ? ನನಗ್ ಬೇರೆ ಕೆಲ್ಸ ಇಲ್ವಲ್ಲೇ. ತಿಂದಿದ್ ಪೋರಿನಾದ್ರೂ ಅರ್ಗತ್ತೆ. ಡಮ್ಮಕ್ಕ, ಶುರು ಹಚ್ಕೊಳ್ಳೋಣ. ಡಮ್ಮ ಡಮ್ಮ
ಡಮ 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 ಡಮ. ಡಮ್ಮೋ ಡಮ್ಮ. ಡಮ 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 ಡಮ. ಏ ನಿಲ್ಸಿ ಸಾಕು. ನಿಮ್ಮನ್ನ ಆಡಿಸ್ತಾ ಇರೋದು ಈ ವಿಶಾಲಾಕ್ಷಿನೇ ಅಲ್ವಾ? ಮೊದ್ಲು ಅವಳಿಗೆ ಹೇಳ್ಬೇಕು. ಇವ್ರನ್ ಮಾತ್ರ ಅಲ್ಲ, ನಿಮ್ಮನ್ನ, ದೊಡ್ಡಮ್ಮನ, ಈ ಮನೆಯವರೆಲ್ಲರನ್ನು ಆಡ್ಸೋದು ನಾನೇ. ಸದ್ಯ ದೇವ್ರೆ, ಪ್ರಪಂಚದಲ್ಲಿರೋರ್ನೆಲ್ಲ ಗೊಂಬೆಗಳ ತರ ನಾನೇ ಅದೆಲ್ಲ ಹಾಗಿರ್ಲಿ, ಕಪ್ಪು ಬಣ್ಣನ ಬಳ್ಕೊಂಡು ಗಾಯತ್ರಿ ಪುಟ್ಟಿನ ಎತ್ಕೊಂಡಿದ್ರು ಭಯ ಪಡದೆ ಆರಾಮಾಗಿ ಕೂತಿದ್ದಾಳಲ್ಲ ನಯನಿ ನಿನ್ ಮಗಳು. ಕಪ್ಪು ಬಣ್ಣ ಬಳ್ಕೊಂಡಿದ್ರು ನಮ್ ವಿಶಾಲಾಕ್ಷಿ ಮುಖದಲ್ಲಿ ಎಂಥ ಕಳೆ ಇದೆ. ತಾಯಿನ್ ನೋಡಿ ಮಗು ಹೆದರ್ಕೊಳ್ಳೋದಿಲ್ಲ. ಯಾರೋ ಬಂದ್ರು ನೋಡಿ. ಯಾರಪ್ಪ ಇದು? ಕಾಲಿಂಗ್ ಬೆಲ್ ಹೊಡಿದ್ದೇನೆ, ಡೈರೆಕ್ಟ್ ಆಗಿ ಮನೆ ಒಳಗೆ ಬಂದ್ಬಿಟ್ರು. ಕಾಲ್ಗೆ ಮಾಡಿದ್ದೆ ಸರ್. ನನ್ಗೆ ಯಾವ ಫೋನು ಬರ್ಲಿಲ್ವೇ? ನಿಮ್ದಕ್ಕೆ ಅಲ್ಲ, ಮೇಡಮ್ ಸಮಯಕ್ಕೆ ಮಾಡಿದೆ. ಮೇಡಮ್ ಸಮಯ ಅಂದ್ರೆ ಏನಪ್ಪಾ? ಓ ಐ ಸಿ, ಗಾಟ್ ಇಟ್. ಸಮಯ ಅಲ್ಲ ಆಂಟಿ, ಸುಮನ. ಹಾ ಮೇಡಮ್, ಅದೇ ಹೆಸರು ನಮ್ದು ಹೇಳಿದ್ದು. ನಿಮ್ದಕ್ಕೆ ಹೇಗಂದ್ರೆ ಹಾಗಾಗತ್ತಾ? ಕನ್ನಡಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ನೀನು ಮಾತಾಡಿದ್ದೆ ಸಾಕಪ್ಪ. ಯಾಕೆ ಕರೆದ್ಲು ಅವಳನ್ನೇ ಕರೆದು ಕೇಳೋಣ ಇರು. ಸುಮ್ಮಿ, ಏ ಸುಮ್ಮಿ, ನಿನ್ನನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ಕಣೆ. ಗಿರ್ವಿ ತನಿ ಸೇಟು ಅಂತ ಹೇಳಿ ಮೇಡಮ್. ಹಾ, ನಾವ್ ಹೇಳ್ಕೋತೀವಿ ಬಿಡಿ. ಸುಮನಾ, ಯಾರೋ ತನಿಷ್ಕ, ತನೀಶ್ ಸೇಟು ಅಂತೆ. ಬಾ ಬಾ. ಅಬ್ಬಬ್ಬಾ, ಬರ್ತಿದ್ದೀನಲ್ಲಕ್ಕ, ಒಂದ್ ನಿಮಿಷನೂ ಕಾಯಕ್ಕಾಗಲ್ಲ. ಯಾಕಷ್ಟ ಅರ್ಜೆಂಟು? ಅವಳೀಗ ತಾಯಿ ಬೇರೆ ಆಗ್ತಿದ್ದಾಳೆ, ನಿಂತರ ಓಡ್ಕೊಂಡ್ ಬರಕ್ ಆಗಲ್ವಲ್ಲ. ನೋಡಿ ಅತ್ತೆ ಹೇಗ್ ಮಾಡ್ತಾರೆ ಅಂತ. ನಿಮ್ದಕ್ಕೋಸ್ಕರ ನಾನೇ ಚಾಚಿದ್ದೀನಿ. ಕೈ ಚಾಚಿದೀನಿ ಅಂತ ಹೇಳ್ರಿ ಸೇಟು. ಯಾಕ್ ಚಾಚದ್ನೋ ಏನೋ, ಏನಾದ್ರೂ ಒಂದ್ ಕೊಡೆ. ಕೊಡ್ತಿದ್ದೀನಿ ಚಿಕ್ಕಮ್ಮ. ಒರಿಜಿನಲ್ ಗೋಲ್ಡೆ. ತಗೊಳ್ಳಿ ಮೇಡಮ್. ಲೆಕ್ಕಾಗೆ ಹಾಕಿ, 2 ಲಕ್ಷಗೆ ಇದೆ. ಬಂದ ಬಿಟ್ರು. ನಿಜ ಹೇಳು. ನಾನು ಸುಳ್ಳನ್ ಹೇಳಲ್ಲ. ಬಂಗಾರದ ಹಾವನ ಏನ್ ಮಾಡ್ದೆ? ನೀವ್ ಯಾರು ಕೊಟ್ರಿ? ಸುಮನನ್ಗೆ. ಅವಳು ಯಾರು ಕೊಟ್ಲು? ಬಂದಿದ್ನಲ್ಲ ಸೇಟುಗೆ. ಮತ್ತೆ ನೀವು ನನ್ನನ್ನ ಯಾಕೆ ಕೇಳ್ತಾ ಇದ್ದೀರಾ? ನೀನೇ ಬಂಗಾರದ ಹಾವನ ಮಾಯ ಮಾಡಿದ್ಯಾ ಅದಕ್ಕೆ. ನಮ್ಮ ಅಮ್ಮನ ಬಗ್ಗೆ ಹೀಗ್ ಮಾತಾಡ್ಬೇಡಿ. ಈಗಾಗ್ಲೇ ಬಣ್ಣ ಹಾಕೊಂಡ್ ಬಂದಿದ್ದಾಳೆ, ಎಷ್ಟು ಬಣ್ಣ ಬೇಕಾದ್ರೂ ಬದಲಾಯಿಸ್ತಾಳೆ ಇವಳು. ಬ್ರದರ್, ಎಕ್ಸ್ಕ್ಯೂಸ್ ಮೀ, ನೀನ್ ತಗೊಂಡಿಯಾ ಅಂತ ಕೇಳು. ಒಂದ್ ವೇಳೆ ಇಲ್ಲ ಅಂತ ಉತ್ತರ ಕೊಟ್ರೆ ನೀನು ಸುಮ್ನಾಗ್ಬಿಡ್ಬೇಕು. ಅನುಮಾನ ಪಟ್ರೆ ಪ್ರಯೋಜನ ಇಲ್ಲ. ಪ್ರೂವ್ ಮಾಡೋದಕ್ಕೆ ಪ್ರೂಫು ಬೇಕಾಗುತ್ತೆ. ಅವಳೇ ಅಲ್ವಾ ಬಾಬಾ ಮಾಟ ಮಂತ್ರ ಮಾಡೋದು? ಅದೆಷ್ಟೊಂದ್ಸಲ ಪ್ರೂವ್ ಆಗಿದೆಯಲ್ಲ ಬಾಬಾ. ತಮಾಷೆಗೇನೋ ಮಾಡಿರ್ಬೋದೇ ಹೊರತು ಕಷ್ಟ ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಮತ್ತ ಬಂಗಾರದ ಹಾವ್ ಎಲ್ಲ ಹೋಯ್ತು ಅಕ್ಕ? ಅತ್ತೆ ನನ್ನನ್ ಕೇಳ್ತಿದ್ದಾರೆ. ನಿಜವಾಗ್ಲೂ ನೀ ತಗೊಂಬಂದಿದ್ಯಾ?
ಅದೇನ್ ಹಾಗೆ ಹೇಳ್ತ್ಯಾ? ಎಲ್ರ ಮುಂದೆನೆ ಆ ತನಿಷ್ ಸೇಟು ಕೊಟ್ಟು ಅವನ್ ಹತ್ರ ದುಡ್ಡಿಸ್ಕೊಂಡಿದ್ದು. ಮತ್ತೇನಾಯ್ತು? ಇದೊಳ್ಳೆ ಚೆನ್ನಾಗಿದೆ. ನಾನ್ ಕೇಳೋಣ ಅಂತ ಬಂದ್ರೆ ನೀವೇ ಕೇಳ್ತಿರಲ್ಲ. ಕೇಳ್ಬೇಕು ಅನ್ಕೊಂಡಿದ್ರೆ ಆವಾಗ್ಲೇ ಕೇಳ್ಬೇಕಿತ್ತು. ಕುಂಬಳಕಾಯಿ ಕಳ್ರ ತರ ಸೈಡ್ಗೆ ಹೋಗಿ ಅದೇನ್ ಪಿಸ ಪಿಸ ಅನ್ಕೊಂಡ್ ಬಂದ್ರು. ಬರೋದೇನೋ ಬಂದ್ರಿ. ಬರ್ತಿದ್ದ ಹಾಗೇನೆ ವಿಶಾಲಾಕ್ಷಿನ ಬಂಗಾರದ ಹಾವು ಎಲ್ಲಿಟ್ಟಿದ್ಯಾ ಅಂತ ಕೇಳಿದ್ರೆ ಅವಳೇನ್ ಹೇಳ್ತಾಳೆ? ನಮ್ಗೆ ಈ ಹುಡುಗಿ ಮೇಲೆ ಡೌಟ್ ಇದೆ. ಎಲ್ಲಾರು ಹುಡುಕಿ, ಅಲ್ಲಿ ಇಲ್ಲಿ ಮನೆ ಪೂರ್ತಿ ಹುಡುಕಿ, ಮೈ ಬಗ್ಸಿದ್ರೆ ಫಲ ಸಿಗ್ಬೋದೇನೋ? ಎಲ್ಲರದು ಸ್ಥೂಲ ದೇಹಮ್ಮ. ಅಷ್ಟು ಚಿಕ್ಕ ವಿಗ್ರಹಕ್ಕೋಸ್ಕರ ಇದು ಪಾಯಿಂಟೇ. ಟೀಪಾಯ್ ಕೆಳಗಿಟ್ಟಿದ್ ಫೋಟೋ ಪೀಸು ಅವ್ರ ಬ್ಯಾಗ್ ಒಳಗೆ ಹೇಗ್ ಸೇರ್ಕೊಂತು? ಅಂದ್ರೆ ಇವಳು ಮಾಯೆ ಮಾಡಿದಾಳಂತ ತಾನೆ? ಹಾಗ್ ಮಾಡೋದ್ರಲ್ಲಿ ವಿಶಾಲಾಕ್ಷಿ ಎತ್ತಿದ ಕೈ ಅಂತ ಗೊತ್ತಲ್ವಾ? ಎಲ್ರೂ ಅವಳ ಬಗ್ಗೆ ಹೀಗ್ ಮಾತಾಡಿದ್ರೆ ಬೇಜಾರಾಗುತ್ತೆ ಭಾವ. ವಿಶಾಲಾಕ್ಷಿ, ನಿನಗೆ ಗೊತ್ತಿದ್ರೆ ಹೇಳಮ್ಮ. ನನಗ್ ಗೊತ್ತು ಅಂತ ಹೇಳೋದಕ್ಕಿಂತ ಗಾಯತ್ರಿ ಗೊತ್ತು ಅಂತ ಹೇಳದೆ ಒಳ್ಳೇದು. ಗಾಯತ್ರಿ ಇವಳಿಗೆ ಗೊತ್ತಾಗತ್ತಾ? ಆ ಅಂದ್ರೆ ಹೂ ಅನ್ನಕ್ ಬರಲ್ಲ, ಅವಳಿಗೆ ಹೇಗ್ ಗೊತ್ತಾಗತ್ತೆ? ಚಿಕ್ಕ ಮಕ್ಕಳನ್ನ ದೇವ್ರ ತರನೇ ಅಂತ ಹೇಳ್ತಾರಲ್ವಾ? ದೇವ್ರಿಗೆಲ್ಲ ಗೊತ್ತು ಅಂತ ಅಮ್ಮ ಹೇಳ್ತಿದ್ದಾಳೆ. ಹೌದಾ? ಹಾಗಾದ್ರೆ ಗಾಯತ್ರಿಗೆ ಹೇಳಕ್ ಹೇಳು. ಮಾತ್ ಬರಲ್ಲ ಅಲ್ವಾ ಮಾಮ್? ಹೇಗ್ ಹೇಳಿಸ್ತಾರೆ ಅಂತ ನೋಡೋಣ ಕಣೋ ವಲ್ಲಭ. ಅಮ್ಮ, ಅದೇಗ್ ಸಾಧ್ಯ ಆಗತ್ತೆ? ಗಾಯತ್ರಿ ಬಾಯಲ್ಲಿ ಹೇಳ್ದೇ ಇರ್ಬೋದು ಅಪ್ಪ, ಆದ್ರೆ ಅವಳು ಅವಳ ಕೈಯಲ್ಲಿ ತೋರಿಸ್ತಾಳೆ. ಗಾಯತ್ರಿ, ಎಲ್ರಿಗೂ ಬಂಗಾರದ ಹಾವು ಎಲ್ಲಿದೆ ಅಂತ ತೋರಿಸು. ಈ ನೀರೊಳಗ್ ನನ್ ಕೈ ಇಟ್ಟ ತಕ್ಷಣ ಸುತ್ತಮುತ್ತ ಇರೋ ವಾತಾವರಣ ತಣ್ಣಗಾಗ್ತಿದೆ. ಬಂಗಾರ, ಬಂಗಾರದ ಕೈ, ನನ್ ಕೈಯೇ ಬಂಗಾರ ಆಗೋಯ್ತು. ನೈನೇ ಅದಂಗೆ ಹೇಳಿದ್ರೆ ಈಗ ಯಾರಿಗಾದ್ರೂ ಹೇಳಿದ್ರೆ ಸುಮ್ನೆ ನಂಗೆ ರಾತ್ರಿ ಎಲ್ಲ ತೊಂದರೆ ಕೊಡ್ತಾರೆ. ನಾಳೆ ಹೇಳ್ತೀನಿ, ಅದು ಕೂಡ ಅವ್ರು ಕೇಳಿದ್ರೇನೆ. ಲೆಫ್ಟ್ ಹ್ಯಾಂಡ್ ಬಳಸ್ಬೇಡ.
ಎಡಗೈಯಲ್ಲಿ ತಿಂದ್ರೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಬಾವಾ. ತಪ್ಪೋ ಒಪ್ಪೋ, ಎಲ್ರೂ ಬಲ್ಗೈಲ್ ತಿನ್ಬೇಕಾದ್ರೆ ನೀನೊಬ್ಳು ಹೀಗೆ ಎಡಗೈಲ್ ತಿಂದ್ರೆ ಏನ್ ಚೆನ್ನಾಗಿರುತ್ತೆ ನೀನೇ ಹೇಳು ಸುಮನ. ಎಲ್ರೂ ತಿನ್ನೋದು ಹೊಟ್ಟೆ ತುಂಬಿಸ್ಕೊಳಕಲ್ವಾ ಅಕ್ಕ? ಅಷ್ಟಕ್ಕೂ ಇಲ್ಲ ಅಂತ ಹೇಳ್ದವ್ರು ಯಾರು? ದಿನಾಗ್ಲೂ ತಿನ್ನೋ ಹಾಗೆ ಇವತ್ತು ತಿನ್ನು. ಅದಲ್ಲ ಅಕ್ಕ, ನನ್ ಬಲ್ಗೈನ ಹೊರಗ್ ತೆಗೆದ್ರೆ ಏನೋ ನಿನ್ ಕೈ ಅಮೂಲ್ಯವಾಗಿರೋ ತರ ಆಡ್ಬೇಡ. ಯಾಕ್ ನಿನ್ ಕೈನ ಬಚ್ಚಿಟ್ಕೊಂಡಿದ್ಯಾ? ಆ ಕೈಯಿಂದಾನೆ ತಿನ್ನು. ನಿಮಗ್ ಹೇಗ್ ಅರ್ಥ ಮಾಡಿಸ್ಲಿ? ಕೈ ತೋರ್ಸೋದಿಕ್ ಯಾಕಮ್ಮ ಸಮಸ್ಯೆ ನಿಂಗೆ? ತಿನ್ಬೇಕಾದ್ರೆ ಸಂಕೋಚ ಪಡ್ದೆ. ನಾನು ತರ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು ಕೂಡ. ಪೂರಿ ಹಾಕ್ಲಾ ಸುಮನ? ಆಹಾ, ನಂಗೆ ಈಗ್ಲೇ ಬೇಡಕ್ಕ, ಆಮೇಲೆ ತಿಂತೀನಿ. ಸುಮನ, ಆ ಕೈ ಏನ್ ಹಾಗಾಗಿದೆ? ನನ್ನನ್ನ ನೆಮ್ಮದಿಯಾಗಿ ತಿನ್ನೋಕ್ ಬಿಡಿ ಅಂದ್ರೆ ಕೇಳೋದೇ ಇಲ್ಲ ಅಲ್ವಾ? ಸುಮ್ನೆ ಕಾಟ ಕೊಡ್ತೀರಾ. ಆ ವಿಶಾಲಾಕ್ಷಿ ಕಪ್ಪು ಬಣ್ಣ ಬಳ್ಕೊಂಡಾಗೆ ನಿನ್ ಕೈಗೆ ಗೋಲ್ಡ್ ಕಲರ್ ಹಾಕೊಂಡಿದ್ಯಾ ಸುಮನ? ಇದು ಬರೀ ಕಲರ್ ಅಲ್ಲ ಬಾವಾ, ಒರಿಜಿನಲ್ ಗೋಲ್ಡ್. ನನ್ ಕೈ ಬಂಗಾರದ ಕೈ ಆಗಿದೆ. ನಿನ್ ಮಾತ್ ಕೇಳಿ ತಿನ್ನೋದೇ ನಿಲ್ಸ್ಬಿಟ್ರು ಚಿಕ್ಕಪ್ಪ. ನೀರ್ ಕುಡೀರಿ ಚಿಕ್ಕಪ್ಪ. ಉಸಿರ್ಕಟ್ ಪ್ರಾಣ ಹೊಟ್ಟೋಗುತ್ತೆ ಅಷ್ಟೇ. ಶಾಕಿಂಗ್ ಆಗಿದೆಯಮ್ಮ. ಅದನ್ನ ಹೊರಗ್ ತೆಗೆಯುವಾಗ ನೀರು ಬಂಗಾರದ ಬಣ್ಣದ ಬದಲಾಗಿದ್ದು ನೀವೇ ನೋಡಿದ್ರಲ್ಲ. ಹೌದು, ಅದು ಗೊತ್ತು. ಯಾಕೆ ಹಾಗ್ ಬದಲಾಯ್ತು ಅಂತ ಅನುಮಾನ ಬಂದು ಆ ಪಾತ್ರೆಯಲ್ಲಿ ಇನ್ನೂ ಏನಾದ್ರೂ ಇರ್ಬೋದೇನೋ ಅಂತ ರಾತ್ರಿ ಆ ನೀರಲ್ಲಿ ಕೈ ಮುಳುಗಿಸಿದ ತಕ್ಷಣ ನನ್ ಕೈ ಬಂಗಾರ ಆಗೋಯ್ತು. ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ನಿಂತ್ಕೊಳ್ಳಿ ನೀವು. ನಾನ್ ಮೊದ್ಲು. ಅಯ್ಯೋ ಚಿಕ್ಕಪ್ಪ, ನಿಂತ್ಕೊಳ್ಳಿ ಮಾವ, ನಾನ್ ಮೊದ್ಲು. ಬದ್ಲಾಯ್ತಾ? ಇಲ್ಲ ಕಣೋ ವಲ್ಲಭ. ಇವ್ರ ಆಸೆಗೊಂದಿಷ್ಟು. ಚಿಕ್ಕ ಮಕ್ಕಳು ಕೂಡ ಹೀಗ್ ಮಾಡಲ್ಲಪ್ಪ. ಮಾವ, ನನ್ ಕೈ ಗೋಲ್ಡ್ ಆಗ್ಲೇ ಇಲ್ಲ. ನನ್ ಕೈ ಕೂಡ ಹಾಗೆ ಇದೆ ವಲ್ಲಭ. ಅದ್ ಬದ್ಲಾಗಲ್ಲ ಭವ. ಸುಮನ ಕೈ ಮಾತ್ರ ಬದ್ಲಾಗಿರೋದು. ಹಾಗಾದ್ರೆ ನಮ್ಗ ಅದೃಷ್ಟ ಇಲ್ವಾ ವಲ್ಲಭ? ಸುಮನ, ನಿಜವಾಗ್ಲೂನು ನೀನ್ ಆ ನೀರಲ್ಲೇ ಕೈ ಮುಳುಗಿಸಿದ್ಯಾ? ಹೌದತ್ತೆ.
ಪ್ಯೂರ್ ಗೋಲ್ಡ್ ಆಗಿದೆ, ಸ್ವಲ್ಪನೂ ಕಲ್ಬರಿಕೆ ಇಲ್ಲ. ಕಲ್ಬರ್ಕೆ ಇರೋದು ನಿನ್ನಲ್ಲಿ. ನನ್ನ ಅದೃಷ್ಟದ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಕ್ಕ. ಬೇಕು ಅಂದ್ರೆ ನೀನು ಪರೀಕ್ಷೆ ಮಾಡು. ನಾನ್ ಯಾರ ವಿಷಯದಲ್ಲೂ ಮೂಗ್ ತೋರ್ಸಲ್ಲ. ಅಂಥದ್ರಲ್ಲಿ ಆ ನೀರಲ್ಲಿ ಕೈ ಹಾಕಿಡ್ತೀನಿ. ಸುಮನಾ, ನಿನ್ ಕೈನ ಶೇಕ್ ಮಾಡಕ್ಕಾಗ್ತಾ ಇಲ್ವಲ್ಲ? ಹೌದು ಬಾವಾ, ತುಂಬಾ ಭಾರವಾಗಿದೆ, ಕಲ್ತರ ಆಗೋಗಿದೆ. ಇದನ್ನ ವರ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನಾಳೆ ಮಾರ್ನಿಂಗ್ ಅಂದ್ರೆ ಸ್ವಲ್ಪ ಕಷ್ಟನೇ ಬ್ರೋ. ಸಾಯಂಕಾಲ ಕೊಡ್ಲಾ? ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆಯಾ? ಅದು ಆಕ್ಚುಲಿ ಬೆಳಿಗ್ಗೆನೆ. ಏಯ್, ಯಾಕೋ ರಾಗ ಎಳಿತಿದ್ಯಾ? ನೀನ್ ಕೆಲ್ಸ ಹೇಳಿದ್ರೆ ನಿನ್ ತಮ್ಮ ಮಾಡದೇ ಇರ್ತಾನ ಹೇಳು ಕಂದ. ನಾನು ಒಡ ಹುಟ್ಟಿದ ತಮ್ಮ ಇವಾಗ ನಿನ್ ಜೊತೆ ಇದ್ದಾನೆ. ಒಬ್ರನ್ನೊಬ್ರು ಹಚ್ಕೊಂಡ್ರೆ ಒಳ್ಳೇದೇ ಅಲ್ವಾ ವಲ್ಲಭಾವ? ಆದ್ರೆ ಎಷ್ಟೇ ಕ್ಲೋಸ್ ಆಗಿದ್ರು ಮನ್ಸಲ್ಲಿರೋ ಮಾತನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ವಿಕ್ರಾಂತ್, ಅದೇನಂತ ಯೋಚನೆ ಮಾಡಿದೆ ಹೇಳೋ. ಹೇಳಪ್ಪ ರಾಜ, ನಾಳೆ ನನ್ನ ಹೆಂಡತಿ ಸೀಮಂತ, ಬೆಳಿಗ್ಗೆನೂ ಯಾವ ಕೆಲ್ಸನೂ ಹೇಳ್ಬೇಡ ಅಂತ. ಈ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಯೋಚನೆ ಮಾಡ್ಬೇಕೇನಾ? ತುಂಬಾ ಖುಷಿ ಆಗ್ತಿದೆ. ನಾವ್ಯಾರು ದುಡ್ಡು ಕೊಡದೆ ಇದ್ರು ಕೂಡ ಸುಮನನ ಅವ್ರ ಅಕ್ಕನೇ ಹೇಗೋ ಮ್ಯಾನೇಜ್ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡಿದಾಳೆ ಅಂತ ಆಯ್ತು. ನಾನೇನು ಕೊಟ್ಟಿಲ್ಲ ಯಜಮಾನ್ರೆ. ಹಾಸಿನಿ ಅಕ್ಕ ಕೂಡ ಏನು ಕೊಟ್ಟಿಲ್ಲ ಅನ್ಸುತ್ತೆ. ಮತ್ತೆ ಮಾಮ್, ನೀವೇನಾದ್ರೂ ನೋಡೋಣ ಅಂತ ಹೇಳಿದ್ದೆ, ಆದ್ರೆ ಸುಮನ ಖಂಡಿತವಾಗ್ಲೂ ಕೊಡ್ಲೇಬೇಕು ಅಂತ ಏನು ಹಠ ಮಾಡಿಲ್ಲ. ಅದಕ್ಕೆ ನಾನು ಸುಮ್ನಾದೆ. ನನ್ ಕೈಲಾದಂಗೆ ನಾಳೆ ನನ್ ಸೀಮಂತ ಮಾಡ್ಕೋತಾ ಇದೀನಿ ಬಾವಾ. ಯಾರನ್ನೂ ₹1 ಕೇಳಲಿಲ್ಲ. ಶ್ರೀಮಂತರ ಮನೇಲಿ ನಡೆಯೋ ಫಂಕ್ಷನ್ ಇಷ್ಟು ಚೀಪಾಗಿ ಮಾಡ್ತಿದಾರಲ್ಲ ಅಂತ ಜನ ಅಂದ್ರು ನಾನ್ ಕೇರ್ ಮಾಡಲ್ಲ. ನಿನ್ನಲ್ಲಿ ಇಷ್ಟು ಬದಲಾವಣೆ ನೋಡಿ ಸಂತೋಷ ಆಗ್ತಿದೆ. ನೀನ್ ವ್ಯಂಗ್ಯ ಮಾಡ್ತಿದ್ಯಾ ಅಂತ ನಂಗ್ ಗೊತ್ತಾಯ್ತಕ್ಕ. ಏ ವಿಕ್ರಾಂತ್, ಹರ್ಟ್ ಆಗೋ ಥರ ಮಾತಾಡಿದ್ರೆ ಬೇಜಾರಾಗೇ ಆಗುತ್ತೆ. ನೈನಿ, ಹೋಗಿ ಒಂದು 3 lakhs ಕ್ಯಾಶ್ ತಗೊಂಬಂದು ಇವ್ರಿಗೆ ಕೊಡು. ನಿಮ್ಮಿಷ್ಟ ಯಜಮಾನ್ರೆ, ನಾನ್ ಕೊಡಿ ಕೊಡ್ಬೇಡಿ ಅಂತ ಏನು ಹೇಳಲ್ಲ. ಅಂದ್ರೆ ಒಂದ್ ರೀತಿಲಿ ಬೇಡ ಅಂತ ತಾನೆ? ಅದರ ಅರ್ಥನ ನಾವ್ಯಾಕೋ ಬಿಡಿಸಿ ಹೇಳ್ಬೇಕು. ಏನಾಯ್ತು ಸುಮನಾ? ಏಯ್ ಸುಮನಾ, ಏನಾಯ್ತು ಸುಮನಾ? ದೊ ಅಂದ್ರೆ ದೊಡ್ಡಬುಟ್ಟಮ್ಮ, ದೊಡ್ಡಬುಟ್ಟಮ್ಮ. ಎಲ್ಲಿದ್ದಾಳೆ? ಅಲ್ಲಿ ಚಿಕ್ಕ ಯಜಮಾನ್ರ ಪಕ್ಕದಲ್ಲೇ ನಿಂತಿದ್ದಾರೆ. ನಿನಗೆ ಅವ್ರು ಕಾಣಿಸ್ತಿದ್ದಾರ ಸುಮನಾ? ಅಲ್ಲೇ ಇದ್ರು ಯಾಕಕ್ಕ ಹೀಗೆ ಕೇಳ್ತಿದ್ಯಾ? ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಲ್ಲ? ನನಗೂ ಕಾಣಿಸ್ತಿಲ್ಲ. ನೈನಿ, ನಿನಗೇನಾದರೂ ಕಾಣಿಸ್ತಿದ್ರಾ? ಯಾಕೆ ಕಾಣಿಸಲ್ಲ? ನೈನಿಗೆ ಆತ್ಮೆಲ್ಲ ಕಾಣಿಸುತ್ತಲ್ವಾ? ಇಲ್ಲ ಭಾವ, ನನಗೆ ದೊಡ್ಡ ಬೊಟ್ಟಮ್ಮ ಕಾಣಿಸ್ತಾ ಇಲ್ಲ.
ಮಾತೆ ಸುಳ್ಳು ಹೇಳೋದಕ್ಕೆ ಏನೋ ಕಾರಣ ಇದೆ ಡಮ್ಮಕ್ಕ. ಅಕ್ಕ, ಸತ್ತಿರೋರ ಆತ್ಮ ನಿನಗೂ ಕಾಣಿಸುತ್ತೆ. ಗಾಯತ್ರಿ ಅತ್ತೆ ಆತ್ಮ ಕೂಡ ನೀನ್ ನೋಡ್ತಿದ್ದೆ. ಹೋದ್ವಾರ ಅಮ್ಮನವ್ರ ಗುಡಿಲಿ ನಾನು ನಮ್ಮ ಮಾಮ್ ಕೂಡ. ಏಯ್, ನಿನ್ ಬಾಯಿ ಮುಚ್ಕೊಂಡಿರು. ಏನೇನೋ ಮಾತಾಡ್ಬೇಡ. ಅಕ್ಕ ತಂಗಿರ್ ಜಗಳದ ಮಧ್ಯೆ ಯಾಕೆ ಮೂಗ್ ತೋರಿಸ್ತೀಯಾ? ನನಗೆ ಕಾಣಿಸ್ತಿದ್ದಾರೆ, ನಿನಗೆ ಕಾಣಿಸ್ತಿಲ್ಲ ಅಕ್ಕ. ಸುಳ್ಳು ಹೇಳ್ತಿದ್ಯಲ್ಲ? ನನಗ ಅವಶ್ಯಕತೆ ಇಲ್ಲ. ನೀನೆ ಎಲ್ರ ಗಮನ ಸೆಳೆಯಕ್ಕೋಸ್ಕರ ಹೀಗ್ ನಾಟಕ ಮಾಡ್ತಿದ್ಯಾ. ನಾಟಕ ಅಲ್ಲ, ನನ್ ಗಂಡನ್ ಪಕ್ಕ ನಿಂತಿದಾರಲ್ಲ. ಏ ದೊಡ್ಡ ಬಟ್ಟಮ್ಮ, ಮಾತಾಡಿ. ನನ್ ಪಕ್ಕನ ಎಲ್ಲ ಇದಾರೆ? ಮಾತಾಡಿ ದೊಡ್ಡ ಬಟ್ಟಮ್ಮ, ಮಾತಾಡಿ. ಏನಾಯ್ತು? ಆ ದೊಡ್ಡಬುಟ್ಟಮ್ಮ ನಿನಗೆ ಹೇಗ್ ಕಾಣಿಸಿದ್ಲು ಸುಮನ? ಮೊದ್ಲು ನೀನ್ ಹೇಳು, ನೀನ್ ನೋಡಿದ್ಯೋ ಇಲ್ವೋ? ಕಾಣಿಸಿದ್ಲು. ಮತ್ ಯಾಕೆ ಸುಳ್ಳು ಹೇಳ್ದೆ? ನನ್ನ ಎಲ್ರೂ ಅಪಾರ್ಥ ಮಾಡ್ಕೊಳ್ಳಿ ಅಂತನಾ? ಅಪಾರ್ಥ ಮಾಡ್ಕೋಬೇಡ ಸುಮನ. ಪಕ್ಕದಲ್ಲಿ ಇದ್ದಿದ್ ವಿಕ್ರಾಂತ್ ಅವ್ರಿಗೆ ಅವಳೇನಾದ್ರೂ ಮಾಡ್ಬೋದು ಅಂತ ಹೀಗ್ ಮಾಡ್ದೆ ಅಷ್ಟೇ. ಓಹೋ, ಅವ್ರ ಮತ್ತೆ ಹಾವಾಗಿ ನನ್ ಗಂಡನ್ ಕಚ್ಬಿಡ್ಬೋದು ಅಂತ ನೀನ್ ಹೆದರ್ಕೊಂಡ್ಯಾ? ಈ ಕತೆಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಯಾಕೆ ಹೇಳಲ್ಲ? ಇಲ್ಲಿವರೆಗೂ ಹೇಳಿಲ್ಲ ಅಂತಂದ್ರೆ ನಮ್ಮ ಅಕ್ಕಂಗ್ ತುಂಬಾ ಬೇಕಾದವ್ರಿಗೆ ಅಪಾಯ ಆಗುತ್ತೆ ಅಂತ ಅರ್ಥ. ಯಾರಿಗ್ ನೈನಿ? ಬೇಗ ಹೇಳಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ. ಕಮಾನ್ ಐಸಿ, ಹೇಳ್ಬಿಡು ನೈನಿ. ಯಾರಿಗೆ ಏನಾಗುತ್ತೆ ಹೇಳಿ ಅದಕ್ಕೆ. ಹೇಳು ನೈನಿ. ಎಲ್ರು ಇಷ್ಟ್ ಕೇಳ್ತಿದ್ರು, ಗರ್ಭಗುಡಿಲಿ ಶಾಂತಿಯಿಂದ ನಿಂತಿರೋ ಅಮ್ಮನವ್ರ ತರ ನಿಂತಿದ್ಯಲ್ಲ ಅಕ್ಕ. ಹೇಳು, ಯಾರು ಸಾಯ್ತಾರೆ ಅಂತ? ನೀನೆ ನೀನೆ ನೀನೆ. ನೀನೇನ್ ಹೇಳ್ತಿದ್ಯಾ ಅಕ್ಕ? ಹೌದು ಸುಮನ, ನೀನು ವಿಷದ ಪಾಲಾಗ್ತೀಯಾ. ನಿನ್ನ ಆಯಸ್ಸು ಇಷ್ಟರಲ್ಲೇ ಮುಗ್ದೋಗುತ್ತೆ. ಅಲ್ಪಾಯುಷಿಯಾಗಿ ನಿನ್ ಜೀವನ ಮುಗ್ದೋಗುತ್ತೆ. ನಿಲ್ಸು, ಸಾಕ್ ನಿಲ್ಸು, ಸುಮ್ನಿರು. ಇನ್ ಒಂದೇ ಒಂದ್ ಮಾತಾಡಿದ್ರು ನಾನ್ ಸುಮ್ನಿರಲ್ಲ. ಯಾಕೆ ಕೆರಿಸ್ತಿದ್ಯಾ? ನೈನಿ ಹೇಳಿದ್ದೆಲ್ಲ ಆಗಿದೆ ಅಲ್ವಾ? ಹಾಗಂತ ನನ್ನ ಸಾಯಿಸ್ಬಿಡ್ತೀರಾ? ನಿನ್ಯಾರ ಸಾಯಿಸ್ತಾರೆ? ನಮ್ಮ ಅಕ್ಕ ನನ್ನ ಸಾಯಿಸ್ತಾಳೆ. ನನ್ನ ಬದುಕಕ್ ಬಿಡಲ್ಲ. ಸುಮನಾ, ಏನಿದೆಲ್ಲ? ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಲ್ಲ. ನಿಮ್ ಹೆಂಡತಿ ನಾನ್ ಸಾಯ್ತೀನಿ ಅಂತ, ನೀವೆಲ್ರೂ ನನ್ ಶವ ಎತ್ತೀನಿ ಅಂತ ಅಂದ್ರೆ ಮಾತ್ರ ಅವಳು ನಿಮ್ಗೆ ಹುಚ್ಚಿ ತರ ಕಾಣಿಸಲ್ಲ. ನಾನ್ ಕೋಪ ಮಾಡ್ಕೋತೀನಿ, ನಾನ್ ಕೂಗಾಡ್ತಾ ಇದೀನಿ ಅಂತ ನಂಗೆ ಹೇಗಂದ್ರೆ ಹಾಗಂತೀರಾ? ಯಾಕಾಗ ಹೇಳ್ತಿದ್ದಾಳೆ ಅಂತ ಹೇಳೋವರೆಗೂ ಸುಮ್ಮನಿರೋಕ್ಕಾಗಲ್ವಾ ನಿನ್ಗೆ? ಕಂದ ವಿಶಾಲ್, ನಿನ್ ಹೆಂಡ್ತಿನ ನೀನ್ ಸಪೋರ್ಟ್ ಮಾಡೋದ್ ತಪ್ಪಲ್ಲ, ಆದ್ರೆ
ಆದ್ರೆ ಈ ತರ ಎಲ್ಲ ಸುಮನನ್ಗೆ ಹೇಳ್ಬಾರ್ದು. ಅಯ್ಯೋ ನಾನೇನ್ ಹೇಳ್ದೆ ಮಾಮ್? ಹುಚ್ಚಿ ದಟ್ಟಿ ಅಂತ ಅವಳಿಗೆ ಅನ್ಬಾರ್ದೆಲ್ಲ ಅಂತ ಇದ್ದೀರಲ್ಲ. ಯಾಕೆ ಕೂಗಾಡ್ತಿದ್ಯಾ ಅಂತ ಕೇಳೋದು ಕೂಡ ತಪ್ಪಾ? ಒಂದ್ ನಿಮಿಷ ಬ್ರೋ ಪ್ಲೀಸ್. ನಿಮಗ್ ಸೊಸೆ ಆಗೋಕ್ಕೂ ಮುಂಚೆ ಸುಮನ ನೈನಿಗೆ ಒಡ ಹುಟ್ಟಿದ ತಂಗಿ ಅತ್ತೆ. ಅವಕಾಶ ಇದ್ರೆ ಕಾಪಾಡಲ್ವಾ? ಅವಕಾಶ ಇರ್ಲಿ ಬಿಡ್ಲಿ, ಕಾಪಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಪಾಪ ಸೀಮಂತ ಮಾಡಿಸ್ಕೊಂಡು ಖುಷಿ ಪಡ್ಬೇಕಾಗಿದ್ದ ಬಸ್ರಿ ಹೆಂಗ್ಸು 2ನೇ ಹೆರಿಗೆ ಆಗೋಕ್ಕೂ ಮುಂಚೆ ಅಲ್ಪ ಆಯುಷಿ ತರ ಹಾವಿಂದ ಕಚ್ಚಿಸ್ಕೊಂಡು ಸತ್ತು ಹೋದ್ಲು ಅನ್ಕೋತಾರೆ. ನಾನಿನ್ ಕಚ್ಚಕ್ಕೆ ಹಾವೇನಾದ್ರೂ ಬಂದ್ರೆ ಮಾತ್ರ ನಾಗರಾಜ ಅಂತಾನು ನೋಡಲ್ಲ, ನಾನೇ ಅದನ್ನ ಮೊದಲು ಸಾಯಿಸ್ತೀನಿ. ಸ್ವಾಮೀಜಿ, ನೀವೇ ದಾರಿ ತೋರಿಸ್ಬೇಕು. ಹಾವೇ ಪರಿಹಾರನ ತೋರಿಸುತ್ತೆ. ಹಾವಾ? ಒಂದು ತಾಯಿ ಹಕ್ಕಿ, 2ನೇದು ಮರಿ ಹಕ್ಕಿ. ಹಾಗಿದ್ರೆ ಪ್ಲಾನ್ ಏನು ಅಂತ ತಿಳ್ಕೊಬೋದಾ ಮಾಮ್? ತೋರಿಸ್ತೀನಿ. ಇದನ್ನ ಸ್ವಲ್ಪ ನಮ್ಮ ಅಂಗೈಗೆ ಹಾಕೊಂಡು ನಾಳೆ ಸುಮನ ತಿನ್ಬೇಕಾಗಿರೋ ಸ್ವೀಟ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಅವಳಿದನ್ನ ಅಳಿಲ್ ತರ ಸ್ವಲ್ಪ ತಿಂದ್ರೂ ಐಸಿಯುಗೆ ಅಡ್ಮಿಟ್ ಆಗೋದು ಗ್ಯಾರಂಟಿ. ಅದಾದ್ಮೇಲೆ ಶಿವನಿಚ್ಛೇನೆ. ಪಾಪ ನೈನಿಗೆ ಅಪಾಯ ಇದೆ ಅಂತ ಮುಂಚೆನೆ ಗೊತ್ತಾಗೋದು, ಹಿಂದೆಯಿಂದ ನಾವು ಗುಂಡಿ ತೋಡೋದು. ಅಲ್ವಾ? ಮತ್ತೆ ನಾವೇನು ಗಿಡ ನೆಡೋಕೆ ಗುಂಡಿ ತೋಡ್ತಾ ಇಲ್ಲ, ಪ್ರಾಣ ಇಲ್ದಿರೋ ದೇಹನ ಹೂಳೋದಿಕ್ಕೆ. ಹೇಗ್ ನಡೆಯುತ್ತೆ ಅಂತ ವಿಶಾಲಾಕ್ಷಿ? ಅಪಾಯದಿಂದ ಪಾರಾಗ್ಬೇಕು ಅಂದ್ರೆ ಸುಮನ ಅನ್ಕೊಂಡ ಹಾಗೆ ಆಗ್ಬೇಕು. ಆಯ್ತಲ್ಲ, ಏನೇ ಆದ್ರೂ ಅದ್ ಸುಮನನ್ ಪ್ರಕಾರನೇ ಆಯ್ತು ಅಂತ ಅನ್ಕೋಬೇಕಷ್ಟೇ. ಚಿಕ್ಕ ಮಾತೆ ಬರ್ತಿದ್ದಾರೆ. ನೀವು ನಿಮ್ಮಮ್ಮನ ಹಿಂದೆ ಅಸಿಸ್ಟೆಂಟ್ ತರ ಯಾಕ್ರಿ ಬರ್ತಿದ್ದೀರಾ? ಏನ್ ಮಾಡಕ್ಕಾಗತ್ತೆ, ವಿಕ್ರಾಂತನ ಬಾರೋ ಅಂತಂದ್ರೆ ನಾನ್ ಮಾತೆ ಕೇಳ್ದೆ ಒಬ್ನೇ ಬಂದ್ಬಿಟ್ಟ. ಅದಕ್ಕೆ ಸುಮನನ ಜೊತೆಲಿದ್ ನಾನೇ ಕರ್ಕೊಂಡ್ ಬಂದೆ. ಸುಮನ, ಆರಾಮಾಗಿ ಕೂತ್ಕೋ ಅಮ್ಮ. ಅರೇಂಜ್ಮೆಂಟ್ಸ್ ಗ್ರ್ಯಾಂಡ್ ಆಗಿಲ್ದೇ ಇದ್ರು ನನ್ ಚಿಕ್ಕ ಸೊಸೆ ಕಳೆಕಳೆಯಾಗಿದ್ದಾಳೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಗಂಡ ಅನ್ಸ್ಕೊಂಡವನು ನನ್ ಪಕ್ಕದಲ್ಲಿ ಇಲ್ದೇ ಇದ್ರು ಕೂಡ ತಾಯಿ ತರ ನನ್ನ ಅತ್ತೆ ನನ್ ಪಕ್ಕದಲ್ಲಿದ್ದಾರೆ. ನಂಗ್ ಡೆಲಿವರಿ ಆದ್ಮೇಲೆ ನಂಗ್ ಆಸ್ತಿ ಬರತ್ತಲ್ವಾ ಅತ್ತೆ? ಆಗ 5 ಸ್ಟಾರ್ ಹೋಟೆಲ್ ಅಲ್ಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡೋಣ. ಹಾಗೆ ಆಗ್ಲಿ ಸುಮನ. ಡೆಲಿವರಿ ಆಗ 10 ನಿಮಿಷಕ್ಕೆ ನೀವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀರೇನೋ ಅಲ್ವಾ? ವ್ಯಂಗ್ಯ ಮಾಡ್ಬೇಡ್ವೆ. ವ್ಯಂಗ್ಯ ಅಲ್ಲ ರೀ, ಇಲ್ಲಿರೋದೆಲ್ಲ ಸ್ವೀಟ್ಸೇ. ಅದೇ ಸ್ವೀಟಿಂದ
ಸುಮನ ಶಿವಪಾದ ಸೇರೋ ಹಾಗೆ ಮಾಡ್ತೀನಿ. ಅದ್ರ ಆಪಾದನೆ ವಿಶಾಲಾಕ್ಷಿ ಮೇಲೆ ಹೋಗೋದನ್ನ ನೀವು ನೋಡ್ತೀರಾ. ಬೇಗ ಶುರು ಮಾಡಿ. ನಾವು ಬರೋ ಅಷ್ಟರಲ್ಲಿ ಪ್ರೋಗ್ರಾಮ್ನ ಮುಗಿಸ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಇವತ್ ಬರಲ್ಲ ಚಿಕ್ಕಪ್ಪ, ಮನೆ ಸುತ್ತಲೂ ರೇಖೆ ಹಾಕಿದ್ದೀನಲ್ಲ. ನಾನು ಧೂಪ ಹಾಕಿದ್ದೆ. ಮಾಮ್, ತಂದಿರೋ ವಿಷಯನ ಯಾವ್ದ್ರಲ್ಲೂ ಮಿಕ್ಸೇ ಮಾಡಿಲ್ಲ. ನಿಮ್ ಪ್ಲಾನ್ ಏನು ಅಂತ ಹೇಳಿ. ಯಾವ್ದ್ರಲ್ಲಿ ಕಲ್ಸಿದ್ರು ನಯನಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಕಣೋ. ಅದಕ್ಕೆ ಈ ವಿಷಾನ ಸುಮನನ್ಗೆ ಸ್ವೀಟ್ ತಿನ್ಸೋವಾಗ 2 ಡ್ರಾಪ್ ಹಾಕಿ ತಿನ್ನಿಸ್ಬಿಟ್ರೆ ಕೆಲಸ ಮುಗ್ದೋಗುತ್ತೆ. ಇದು ನಯನೇ ಗೊತ್ತಾಗಲ್ವಾ? ಅವಳು ಕೂಗೋಷ್ಟ್ರಲ್ಲಿ ಸುಮನನ್ ಕತೆ ಮುಗಿಯತ್ತೆ. ವಿಶಾಲಾಕ್ಷಿನ ಬ್ಲೇಮ್ ಮಾಡಬಹುದು. ತಿಲೋತ್ತಮ, ನೀನ್ ನನ್ನೇ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನಿನ್ನ ಬಲಿ ತಗೋಬೇಕು ಅಂತಿರೋ ಒಂದೇ ಒಂದ್ ಕಾರಣಕ್ಕೆ ನೀನ್ ಇನ್ನೂ ನನ್ನಿಂದ ಬಲಿಯಾಗ್ದೆ ಆರಾಮಾಗಿ ಬದುಕಿದ್ಯಾ? ಸುಪುತ್ರ ಪ್ರಾಪ್ತಿರೋಸ್ತು ಅಂತ ಹೇಳಿ ಚಿಕ್ಕಜ್ಮನ್ರೆ. ಬಸ್ರಿ ಆದ್ಮೇಲೆ ಮಗು ಹುಟ್ಲೇಬೇಕು. ಯಾರು ಹುಟ್ಟಿದ್ರೇನಂತೆ? ಅತ್ತೆ, ನೀವ್ ಹೋಗಿ ಸುಮ್ಮನಾಗ ಆಶೀರ್ವಾದ ಮಾಡಿ. ದೊಡ್ಡೋಳಾದ್ರೂ ಸರಿ, ಓರ್ಗಿತಿ ಅಲ್ವಾ ನೀವು ಮೊದಲು ಮಾಡ್ಬೇಕು. ದಮ್ಮಕ್ಕ, ನೀವು ಕೂಡ ಹೋಗಿ. ಒಂದೇ ಸಲ ಹೆಣ್ಮಕ್ಳೆಲ್ಲ ಆಶೀರ್ವಾದ ಮಾಡ್ದಾಗ ಆಗತ್ತೆ. ಮತ್ತೆ ನಿಮ್ಮಮ್ಮ? ಏಯ್ ಹೋಗೋ. ನಡಿ ನೈನಿ, ನಮ್ಮನ್ ಬಿಟ್ಟು ಇಲ್ಲಿ ಯಾರು ಬೇರೆ ಹೆಣ್ಮಕ್ಳಿಲ್ಲ ಅನ್ಸತ್ತೆ. ನಡಿ. ಅಂಬಾ ಶಿವಶಂಭೋ, ಆಶ್ಲೇಷ ನಕ್ಷತ್ರದ ಪ್ರಭಾವ ಇದು. ಹಾಲ್ ಕೊಡಿ ಈಗ. ನನ್ ಕಡೆ ಯಾಕೆ ನೋಡ್ತಿದ್ದೀರಾ ಅತ್ತೆ? ಮತ್ತೇನಾದ್ರೂ ಅಬ್ಜೆಕ್ಷನ್ ಹಾಕ್ತೀಯೇನೋ ಅಂತ. ಹೇಳಲ್ಲ ಬಿಡಿ ಮಾವ್. ಮೊಟ್ಟೆನ ತಿನ್ಸೋದಕ್ಕಂತೂ ಆಗ್ಲಿಲ್ಲ. ಬೇಕು ಅಂದ್ರೆ ಸುಮನಾಗೆ ನೈನಿ ಹಾಲು ಕುಡಿಸ್ತಾಳೆ. ಅದಿನ್ನ ಒಳ್ಳೆ ಕೆಲ್ಸ. ಹಾಗೆ ಆಗ್ಲಿ ಬಿಡು. ಚಿಕ್ಕ ಸೊಸೆಗೆ ದೊಡ್ಡ ಸೊಸೆ ಮೊಟ್ಟೆ ತಿನ್ಸಿದ್ರೆ ಮದ್ಯದ ಸೊಸೆ ಹಾಲು ಕುಡಿಸಿದ್ಲು ಅಂತ ನಾವು ಸಂತೋಷ ಪಡ್ತೀವಿ.
ತೃಪ್ತಿ ಆಯ್ತು ಸುಮನ. ತಾಯಿ ಆಗೋಳು, ನೀನೊಂದು ಹಸಿ ಮೊಟ್ಟೆ ತಿಂದೆ, ಹಾಲನ್ನು ಕುಡ್ದಾಯ್ತು. ಬೇಗ ಜೀರ್ಣ ಆಗ್ಬೇಕು ಅಂದ್ರೆ ಬಲ್ಗೈನ ನೀನ್ ಹೊಟ್ಟೆ ಮೇಲೆ ಹಿಡ್ಕೊಂಡು ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ ಅಂತ 3 ಸಲ ಹೇಳ್ಬೇಕು. ಜೀರ್ಣ ವಾತಾಪಿ ಜೀರ್ಣ ಜೀರ್ಣ ವಾತಾಪಿ ಜೀರ್ಣೋ ಭವ. ಜೀರ್ಣ ವಾತಾಪಿ ಜೀರ್ಣ. ನಮ್ ಕೆಲ್ಸ ಮುಗೀತು ಅಮ್ಮ. ಈಗ ಅಪ್ಪ ಅವ್ರು ಬಂದು ಆಶೀರ್ವಾದ ಮಾಡ್ಬೋದು. ಮಾಮ್, ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ ನನಗ್ ಭಯ ಆಗುತ್ತೆ. ಯಾಕಂದ್ರೆ ಬೇಟೆ ಆಡ್ಬೇಕಾದ್ರೆ ಹುಲಿ ತುಂಬಾ ಜೋಶಲ್ಲಿ ಬರುತ್ತೆ. ಅದೇ ಹುಲಿ ಬೇಟೆ ಸಿಗ್ತಾ ಇದ್ದಾಗ ಏನು ಸಿಕ್ಕಿಲ್ಲ ಅಂತ ಬೇಜಾರಾಗಿ ಮೌನವಾಗಿರುತ್ತೆ. ಸುಮನ ಸಾವು ಬದುಕಿನ ಮಧ್ಯೆ ಇರ್ತಾಳೆ ಅನ್ಕೊಂಡೆ, ಆದ್ರೆ ವಿಷ ಹಾಕಿದ ಹಾಲನ್ನ ಪಾಯಸ ಕುಡ್ದ ಹಾಗೆ ಕುಡಿದ್ಬಿಟ್ಲು. ಮೊಟ್ಟೆ ತಿಂದ ಅಭ್ಯಾಸ ಇಲ್ದೇ ಇರೋಳು ತುಂಬಾ ಸಲೀಸಾಗಿ ತಿಂದ್ಬಿಟ್ಲು. ಅದೇ ನನ್ಗೂ ಆಶ್ಚರ್ಯ ಆಗ್ತಾ ಇದೆ. ಕಾರಣ ಹಸುವೆ ಅಂತೀರಾ? ಇಲ್ಲ, ಏನೋ ಇದೆ. ವಿಶಾಲಾಕ್ಷಿ ಈ ಮನೆಯಿಂದ ಹೋಗ್ಬೇಕಾದ್ರೆ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ವಿಷದ ಅಪಾಯನ ವಿಷಾನೇ ನುಂಗ್ ಹಾಕ್ತು ಅಂದ್ಲು. ಹೇಳೋದಕ್ಕೆ ಆ ವಾಕ್ಯ ವೆರೈಟಿ ಆಗಿದೆ. ಅದರಲ್ಲಿ ಬೇರೆ ಏನಾದ್ರೂ ಅರ್ಥ ಇದೆ ಅಂತ ಹೇಳ್ತೀರಾ? ಇದೆ. ಯಾಕತ್ಗೆ ನೀವಿಂದ ನಿಮ್ ತಂಗಿನ ನಂಬ್ತಾ ಇದ್ದೀರಾ? ನಂಬಲ್ಲ ವಿಕ್ರಾಂತ್ ಅವ್ರೆ, ಆದ್ರೆ ಪ್ರೀತಿಸ್ತೀನಿ. ಅವಳೆಷ್ಟೇ ತಪ್ಪು ಮಾಡಿದ್ರು ನನ್ ತಂಗಿ ಅಲ್ವಾ ಅಂತ ತಪ್ಪನ್ನ ಕ್ಷಮಿಸ್ತೀನಿ. ಹುಷಾರಾಗಿ ಎಚ್ಚರಿಕೆಯಿಂದ ಇದ್ರೆ ಇನ್ನೊಂದ್ 4 ತಿಂಗಳಲ್ಲಿ ಅವಳ ಆಸೆ ಎಲ್ಲ ನೆರವೇರುತ್ತೆ. ಇಲ್ಲ ಅಂದ್ರೆ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ. ಅವಾಗ ಕೊಟ್ರೆ ಬೇರೆ ಅರ್ಥ ಬರುತ್ತೆ. ನಿಂತ್ಕೋ ಅಕ್ಕ, ನಿನ್ ದೊಡ್ಡ ಮನ್ಸಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಈ ಚೆಕ್ ಮೇಲೆ ಡೇಟ್ ಆಗ್ಲಿ ಹೆಸರಾಗ್ಲಿ ಯಾಕೆ ಬರ್ದಿಲ್ಲ? ಯಾವಾಗಾದ್ರೂ ಬರ್ಕೋ ಅಂತ ಇರ್ಬೋದೇನೋ. ಹಾಗಲ್ಲ ಚಿಕ್ಕಪ್ಪ, ನನ್ ಹೆಸರನ್ನ ಬರ್ಕೊಂಡ್ರೆ ಮಗು ಹುಟ್ಟಕ್ಕೂ ಮೊದ್ಲೇ ದುಡ್ಡನ್ ಡ್ರಾ ಮಾಡ್ತೀನಿ ಅಂತ ನನ್ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡಕ್ಕೋಸ್ಕರ. ಹಾಗನ್ಕೊಂಡ್ರೆ ಮಗು ಹುಟ್ಟದ್ಮೇಲೆ ಅದ್ರ ಹೆಸರಲ್ಲೇ ಡ್ರಾ ಮಾಡ್ಕೋಬೋದಲ್ಲ ಸುಮ್ನಾ? ನನಗ್ ಮಗು ಹುಟ್ಟದ್ಮೇಲೆ ಇವ್ರು ಹಾಕೋಂತ ಭಿಕ್ಷೆ ನಮ್ಗೆ ಯಾಕಕ್ಕ? ನನಗ್ ಸಿಗ್ಬೇಕಾಗಿರೋ ಆಸ್ತಿ ನನಗ್ ಸಿಗತ್ತೆ. ಇದಕ್ಕೆ 10 ಪಟ್ಟಷ್ಟು. ಅಂತದ್ರಲ್ಲಿ ಚೆಕ್ ತಗೊಂಡ್ ಯಾಕೆ ಇವ್ರ ಕಣ್ಣಲ್ಲಿ ಸಣ್ಣೋಳಾಗ್ಲಿ? ಸುಮನಾ, ಹಾಗ್ಯಾಕೆ ಅನ್ಕೋತಿದ್ಯಾ? ನಾನೇನು ಅನ್ಕೊಂಡಿಲ್ಲ ಬಾವಾ, ನೀವು ಕೂಡ ಏನು ಅನ್ಕೋಬೇಡಿ. ಅಯ್ಯೋ ಸುಮನಾ, ಏಯ್ ನಿಮ್ ದಯೆಕ್ಕಿಂತ ನನ್ ಕಷ್ಟಗಳೇ ದೊಡ್ಡದು. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಅಕ್ಕಂಗ್ ಹೇಳಿ.
ಮೆಣಸಿನ್ಕಾಯಿ ದೃಷ್ಟಿ ತೆಗೆ ಅಂತ ಹೇಳಿರ್ಲಿಲ್ವಲ್ಲ ನಿಂಗೆ? ಆದ್ರೂ ಕೂಡ ಬೇಗ ದೃಷ್ಟಿ ಹೋಗುತ್ತೆ ಅಂತ ತಗೊಂಡ್ ಬಂದು ನನ್ ಹೊಟ್ಟೆಗೆ ಮೆಣಸಿನ್ಕಾಯಿನ ತಾಕ್ಸಿದ್ರೆ ನನ್ ಮಗು ಖಾರ ಆಗಲ್ವಾ? ಆಗಲ್ವಾ? ಹೇಳು, ಖಾರ ಆಗಲ್ವಾ? ಹೇಳು. ಸುಮನಾ